ಯೋ ಗಾಯ್ಸ್, ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಸೀಸನಿಂಗ್ ಹೌಸ್ ಅನ್ನುವ ಒಂದು ತುಂಬಾನೇ ಭಯಂಕರವಾದ ಕ್ರೂರವಾದ ಮೂವಿಯನ್ನೇ ನೋಡ್ತಾ ಇದ್ದೀವಿ. ಮತ್ತೆ ಇಂಪಾರ್ಟೆಂಟ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ತಕ್ಷಣ ಸ್ಕಿಪ್ ಅನ್ನ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಮ ಕೈಯಲ್ಲಿ ನೋಡೋಕೆನೆ ಆಗಲ್ಲ ಅಂತಹ ಸೀನ್ಸ್ ಎಲ್ಲ ಇರುತ್ತೆ ಈ ಮೂವಿಯಲ್ಲಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಗೋಡೆಯಲ್ಲಿ ಇರುವ ತೂತಿಂದ ತುಂಬಾನೇ ಕೊಳಕಾದ ಡ್ರೆಸ್ ಅನ್ನೆಲ್ಲ ಹಾಕೊಂಡು ಹೊರಗಡೆ ಒಬ್ಬಳು ಹುಡುಗಿ ಬರ್ತಾಳೆ. ಇವಳೇನೆ ಈ ಮೂವಿಯ ಹೀರೋಯಿನ್. ಮತ್ತೆ ಇವಳು ಯಾವ ಜಾಗದಲ್ಲಿ ಇರ್ತಾ ಇದ್ದಾಳೆ ಅಂದ್ರೆ ಒಂದು ರೆಡ್ ಲೈಟ್ ಏರಿಯಾದಲ್ಲೇ ಇರ್ತಾ ಇದ್ದಾಳೆ. ಮತ್ತೆ ಈ ರೆಡ್ ಲೈಟ್ ಏರಿಯಾವನ್ನ ಯಾರು ರನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಕ್ಟರ್ ಅಂತ ಒಬ್ಬನೇ ರನ್ ಮಾಡ್ತಿರ್ತಾನೆ. ಅದು ಹೇಗೆ ಅಂದ್ರೆ ವಾರ್ ನಡೀತಾ ಇರುವ ಸಮಯದಲ್ಲಿ ಸೋಲ್ಜರ್ಸ್ ಬೇರೆ ಬೇರೆ ಊರಿಗೆ ಹೋಗಿ ಫೈಟ್ ಅನ್ನ ಮಾಡ್ತಿರ್ತಾರೆ ಅಲ್ವಾ, ಅಲ್ಲಿರೋ ಜನರನ್ನ ಸೀಸ್ ಮಾಡಿ ಹಿಡ್ಕೊತಾರೆ ಅಲ್ವಾ. ಆ ರೀತಿನೇ ಕೆಲವೊಂದು ಹೆಣ್ಣು ಹುಡುಗಿಯರನ್ನ ಸೀಸ್ ಮಾಡಿ ಹಿಡ್ಕೊಂಡು ಅವರ ರಿಲೇಟಿವ್ಸ್, ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲರನ್ನು ಕೊಂದಾಕ್ಬಿಟ್ಟು ಇವ್ರುಗಳಿಗೆ ಬೇಕಾಗಿರುವ ಸುಂದರವಾದ ಸೌಂದರ್ಯವಾದ ಹುಡುಗಿಯರನ್ನ ಮಾತ್ರ ಕರೆದು ತಂದು ಈ ರೆಡ್ ಲೈಟ್ ಏರಿಯಾಗೆ ಬಿಟ್ಬಿಡ್ತಾರೆ. ಆ ರೀತಿ ಬಿಟ್ಟಾದ ಮೇಲೆ ಈ ರೆಡ್ ಲೈಟ್ ಏರಿಯಾವನ್ನ ರನ್ ಮಾಡಿ ಇಲ್ಲಿರೋ ಈ ಹುಡುಗಿಯರನ್ನ ಸೋಲ್ಜರ್ಸ್ಗೂ ಬೇರೆಯವರಿಗೂ ಸಪ್ಲೈ ಮಾಡೋದು ಈ ವಿಕ್ಟರೇ ಮಾಡ್ತಿರ್ತಾನೆ. ಸರಿ, ಈ ಜಾಗದಲ್ಲಿ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ ಈ ಕಾಮದ ಹುಚ್ಚಿಡಿದಿರುವ ಜನರೆಲ್ಲ ಬಂದು ಈ ಹುಡುಗಿಯರನ್ನ ನಾಶ ಮಾಡಿ ಹೋದ ಮೇಲೆ ಅವರಿಗೆ ಹರ್ಟ್ ಆಗಿರುತ್ತೆ ಅಲ್ವಾ. ಸೊ ಆ ಹುಡುಗಿಯರನ್ನ ಕ್ಲೀನ್ ಮಾಡಿ ಕೊಡೋದು, ಅವರಿಗೆ ಊಟವನ್ನ ಕೊಡೋದು, ಮತ್ತೆ ಅವ್ರಿಗೆ ನೋವು ಗೊತ್ತಾಗಬಾರ್ದು ಅನ್ನೋದಕ್ಕಾಗಿ ಡ್ರಗ್ಸ್ ಅನ್ನು ಕೊಡ್ತಿರ್ತಾಳೆ. ಇಂತಹ ಕೆಲಸಗಳನ್ನೇ ಮಾಡಿ ಆ ಜಾಗದಲ್ಲಿ ಇರ್ತಾಳೆ ಹೀರೋಯಿನ್. ಆವಾಗ ಕೂಡ ನೋಡಿ ಒಬ್ಬಳು ಹುಡುಗಿ ಪ್ಲೀಸ್ ನನ್ನನ್ನ ಕಾಪಾಡು, ಇಲ್ಲಿಂದ ಹೋಗೋದಕ್ಕೆ ಹೆಲ್ಪ್ ಮಾಡು ಅಂತ ತುಂಬಾನೇ ಕಿರ್ಚ್ಕೋತಾಳೆ, ಅರ್ಚ್ಕೋತಾಳೆ. ಆದ್ರೆ ನಮ್ಮ ಹೀರೋಯಿನ್ ಅವಳ ಮುಖದಲ್ಲಿ ಯಾವುದೇ ತರ ರಿಯಾಕ್ಷನ್ ಇರ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮ ಹೀರೋಯಿನ್ಗೆ ಮಾತಾಡೋಕು ಬರಲ್ಲ, ಕಿವಿನೂ ಕೇಳ್ಸಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಈ ಹುಡುಗಿಯರನ್ನ ಮಜಾ ಮಾಡೋದಕ್ಕಾಗಿ ಮಿಲಿಟರಿಯನ್ನ ಸೇರಿದವರೆಲ್ಲ ಈ ಜಾಗಕ್ಕೆ ಬರ್ತಾರೆ ಅಲ್ವಾ. ಆ ರೀತಿ ಬರೋರು ಬರೀ ಆ ಹುಡುಗಿಯರನ್ನ ಮಜಾ ಮಾತ್ರ ಮಾಡಲ್ಲ, ಅವ್ರಗಳನ್ನ ಎಂಜಾಯ್ ಮಾತ್ರ ಮಾಡಲ್ಲ. ಆ ಹುಡುಗಿಯರನ್ನ ಹಾಕಿ ಒಡೆಯೋದು, ಬಡಿಯೋದು, ಒದಿಯೋದು, ಅಲ್ಲಲ್ಲಿ ಕಚ್ಚೋದು ಅಂತ ನೀಚ ಕೆಲಸಗಳನ್ನ ಮಾಡ್ತಿರ್ತಾರೆ. ತುಂಬಾನೇ ಟಾರ್ಚರ್ ಅನ್ನ ಮಾಡ್ತಿರ್ತಾರೆ. ಇದನ್ನೆಲ್ಲ ತಡ್ಕೊಳ್ಳೋಕೆ ಆಗದೇನೆ ಆ ಹುಡುಗಿಯರು ತುಂಬಾನೇ ಕಿರ್ಚ್ಕೋತಿರ್ತಾರೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿ ಈ ಜಾಗಕ್ಕೆ ನಮ್ಮ ಹೀರೋಯಿನ್ ಹೇಗೆ ಬಂದು ಸೇರಿದ್ಲು ಅನ್ನೋದನ್ನ ತೋರಿಸ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಮಿಲಿಟರಿಯನ್ನ ಸೇರಿದವರು ಒಂದು 6 ಜನರ ಹುಡುಗಿಯರನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾರೆ. ಅದರಲ್ಲಿ ನಮ್ಮ ಹೀರೋಯಿನ್ ಕೂಡ ಒಬ್ಬಳು. ಆವಾಗ ಈ ಜಾಗದ ಓನರ್ ವಿಕ್ಟರ್ ಈ ಹುಡುಗಿಯರನ್ನ ನೋಡಿ ಇನ್ ಮುಂದೆ ಈ ಬಿಲ್ಡಿಂಗ್ ನಿಮ್ಮ ಮನೆ, ಇದನ್ನ ದಾಟಿ ಹೊರಗಡೆ ಪ್ರಪಂಚವನ್ನ ನಿಮ್ಮ ಕೈಯಲ್ಲಿ ಯಾವತ್ತೂ ನೋಡೋಕೇನೆ ಆಗಲ್ಲ. ಮತ್ತೆ ಇನ್ನೊಂದು, ಈ ಜಾಗದಲ್ಲಿ ನಾನು ಏನನ್ನ ಹೇಳ್ತೀನೋ ಅದನ್ನ ಮಾತ್ರವೇ ನೀವು ಕೇಳ್ಬೇಕು, ಅದನ್ನ ದಾಟಿ ನೀವು ಏನನ್ನು ಮಾಡಬಾರ್ದು. ಅಕಸ್ಮಾತ್ ನಾನು ಹೇಳುವ ಮಾತನ್ನ ನೀವು ಕೇಳಲ್ಲ, ಹಠ ಮಾಡ್ತೀನಿ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀನಿ ಅನ್ನೋ ರೀತಿ ನೀವು ಏನಾದ್ರೂ ಥಿಂಕ್ ಮಾಡಿದ್ರೆ ಆ ಹುಡುಗಿಯನ್ನ ಎಳ್ಕೊಂಡು ಬಾರೋ ಅಂತ ಒಬ್ಬಳು ಹುಡುಗಿಯನ್ನ ಕರೆದು ತಂದು ಒಂದು ಚೂರು ಕರುಣೆಯನ್ನೇ ನೋಡದೆ ಆ ಹುಡುಗಿಯರ ಮುಂದೆ ಈ ಹುಡುಗಿಯ ಕತ್ತನ್ನು ಕುಯ್ದು ಬಿಡ್ತಾರೆ. ಅಷ್ಟೇ ಘೋರವಾಗಿ ಸಾಯ್ತಾಳೆ ಆ ಹುಡುಗಿ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಮತ್ತೆ ಮಿಕ್ಕಿರೋ ಹುಡುಗಿಯರು ಶಾಕ್ ಆಗಿ ಗಾಬರಿ ಆಗೋಗ್ತಾರೆ. ಆಮೇಲೆ ವಿಕ್ಟರ್ ಅರ್ಥ ಆಯ್ತಲ್ವಾ, ಎಲ್ಲರೂ ಹೊರಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಆ ಜಾಗದಲ್ಲೇ ಹಾಗೆ ಅಲ್ಲಾಡದೆ ಫ್ರೀಸ್ ಆಗಿ ನಿಂತಿರ್ತಾಳೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ಗೆ ಕಿವಿ ಕೇಳ್ಸಲ್ಲ ಅಲ್ವಾ. ಆವಾಗ ವಿಕ್ಟರ್ ನಮ್ಮ ಹೀರೋಯಿನ್ ಅವಳ ಕೆನ್ನೆಯಲ್ಲಿ ಸೌಂದರ್ಯವಾದ ಇರುವ ಮಚ್ಚೆಯನ್ನ ನೋಡಿ ಇನ್ ಮುಂದೆ ಇವಳು ನನಗೆ ಮಾತ್ರನೇ ಸ್ವಂತ, ಇವಳನ್ನ ಯಾರುವೇ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಂತರವೇ ಆ ವಿಕ್ಟರ್ ನಮ್ಮ ಹೀರೋಯಿನ್ ಅನ್ನ ಈ ಜಾಗದಲ್ಲಿ ಒಂದು ಗುಲಾಮಿಯಾಗಿ ಮಡಗಿರ್ತಾನೆ. ಸೊ ತನ್ನ ಜೀವವನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಬೇರೆ ದಾರಿನೇ ಇಲ್ಲದೆ ನಮ್ಮ ಹೀರೋಯಿನ್ ಆ ಜಾಗದಲ್ಲಿ ಇರ್ತಿರ್ತಾಳೆ. ಇವಾಗ ಕಟ್ ಮಾಡಿದ್ರೆ ಪ್ರೆಸೆಂಟ್ ಅಲ್ಲಿ ಇರುವ ನಮ್ಮ ಹೀರೋಯಿನ್ ಅನ್ನು ತೋರಿಸ್ತಾರೆ. ಯಾವಾಗಿನ ತರನು ಮೇಕಪ್ ಕಿಟ್, ಡ್ರಗ್ಸ್ ಎಲ್ಲವನ್ನು ತಗೊಂಡು ನಾಶವಾಗಿ ಹಾಳೋಗಿ ಬಿದ್ದಿರುವ ಆ ಹುಡುಗಿಯರಿಗೆ ನೋವು ಗೊತ್ತಾಗಬಾರ್ದು ಅನ್ನೋದಕ್ಕಾಗಿ ಅವ್ರಗಳಿಗೆ ಡ್ರಗ್ಸ್ ಇಂಜೆಕ್ಷನ್ ಅನ್ನ ಕೊಟ್ಬಿಟ್ಟು ಅವ್ರಗಳಿಗೆ ಲೈಟ್ ಆಗಿ ಮೇಕಪ್ ಅನ್ನ ಮಾಡಿ ಕೊಟ್ಬಿಟ್ಟು ಅವಳ ರೂಮಿಗೆ ಹೋಗ್ಬಿಡ್ತಾಳೆ ಹೀರೋಯಿನ್. ಮತ್ತೆ ಬೆಡ್ಡಿನ ಕೆಳಗಡೆ ಹೌಸ್ ಇಟ್ಟಿರುವ ಚಾಕ್ಲೇಟ್ಸ್ ಅನ್ನ ತಿನ್ಕೊಂಡು ಅವಳ ಫ್ಯಾಮಿಲಿ ಫೋಟೋವನ್ನು ನೋಡ್ತಿರ್ತಾಳೆ. ಆ ಫೋಟೋವನ್ನು ನೋಡಿ ತುಂಬಾನೇ ಬೇಜಾರಾಗ್ತಿರ್ತಾಳೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿಗೆ ಏನಾಗಿರಬಹುದು ಅನ್ನೋದನ್ನ ತೋರಿಸ್ತಾರೆ. ಅಂದ್ರೆ ನಮ್ಮ ಹೀರೋಯಿನ್ ಅವರ ತಾಯಿ ಹೊರಗಡೆ ತುಂಬಾನೇ ಸೋಲ್ಜರ್ಸ್ ಇದ್ದಾರೆ ಅನ್ನೋ ವಿಷಯವನ್ನ ತಿಳ್ಕೊಂಡು ನಮ್ಮ ಹೀರೋಯಿನ್ ಅನ್ನ ಅವರ ಮನೆಯಲ್ಲಿ ಇರ್ತಾ ಇರುವ ಒಂದು ಅಲ್ಮಾರಿಯಲ್ಲಿ ಅವಳನ್ನ ಹೌಸ್ ಇಟ್ಟಿರ್ತಾರೆ. ನಮ್ಮ ಹೀರೋಯಿನ್ ಆ ಜಾಗದಲ್ಲಿ ಸೇಫ್ ಆಗಿ ಹೌಸ್ಕೊಂಡಿರ್ತಾಳೆ. ಆದ್ರೆ ಆವಾಗ ಒಳಗಡೆ ಬಂದ ಸೋಲ್ಜರ್ಸ್ ಈ ಮನೆಯಲ್ಲಿ ಯಾವುದೇ ತರ ಟೀನೇಜ್ ಹುಡುಗಿಯರು ಇಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಹೊರಡೋಣ ಅನ್ಕೋತಾರೆ. ಆದ್ರೆ ಅಂತಹ ಸಮಯದಲ್ಲಿ ಅಲ್ಮಾರಿ ಒಳಗಡೆ ಹೌಸ್ಕೊಂಡಿರುವ ನಮ್ಮ ಹೀರೋಯಿನ್ ಗೊತ್ತಿಲ್ಲದೆ ಏನನ್ನು ಕೆಳಗಡೆ ಬೀಳಿಸ್ಬಿಡ್ತಾಳೆ. ಅಷ್ಟೇ ಆ ಸೋಲ್ಜರ್ಸ್ ನಮ್ಮ ಹೀರೋಯಿನ್ ಅನ್ನ ಎತ್ತಾಕೊಂಡು ಹೊರಗಡೆ
ಬರ್ತಾರೆ. ಇವಾಗ ನಮ್ಮ ಹೀರೋಯಿನ್ ಅನ್ನ ಮಾತ್ರ ಇಲ್ಲ, ಆರ್ಮಿಯನ್ನ ಸೇರಿದವರು ಅಕ್ಕಪಕ್ಕದಲ್ಲಿ ಇರುವ ಎಲ್ಲ ಮನೆಯಿಂದಾನು ಅಲ್ಲಿರುವ ಟೀನೇಜ್ ಹುಡುಗಿಯರನ್ನು ಹೊರಗಡೆ ಎಳ್ಕೊಂಡು ಬಂದು ಅವ್ರಗಳ ಕಣ್ಮುಂದೆನೆ ಅವರ ತಂದೆ ತಾಯಿ ರಿಲೇಟಿವ್ಸ್ ಎಲ್ಲರನ್ನು ಶೂಟ್ ಮಾಡಿ ಕೊಂದು ಬಿಡ್ತಾರೆ. ಇದು ಸಾಕಾಗದೆ ಈ ಕಡೆ ಸೋಲ್ಜರ್ಸ್ ನಮ್ಮ ಹೀರೋಯಿನ್ ಅವರ ತಾಯಿ ಮತ್ತೆ ಅವರ ಅಕ್ಕನನ್ನು ಕಂಡು ಹಿಡಿದು ಬಿಡ್ತಾರೆ. ಆವಾಗ ತಾಯಿ ಹೇಗಾದ್ರೂ ಅಕ್ಕ ಹುಡುಗಿಯನ್ನ ಕಾಪಾಡೋದಕ್ಕಾಗಿ ಅವರ ಕೈಗೆ ಚಾಕುವನ್ನು ತಗೊಂಡು ಆ ಸೋಲ್ಜರ್ಸ್ ಅನ್ನ ಎದುರಿಸಬೇಕಾದ್ರೆ ಆ ಸೋಲ್ಜರ್ಸ್ ಸ್ವಲ್ಪ ಕೂಡ ಕರುಣೆಯನ್ನ ನೋಡದೆ ನಮ್ಮ ಹೀರೋಯಿನ್ ಅವಳ ಕಣ್ ಮುಂದೆನೆ ಅವರ ತಾಯಿಯನ್ನು ಶೂಟ್ ಮಾಡಿ ಕೊಂದು ಬಿಡ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಅವಳ ಕಣ್ ಮುಂದೆನೆ ಆ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಮ್ಮ ಹೀರೋಯಿನ್ ಅವರ ಅಕ್ಕವನ್ನ ರೇಪ್ ಮಾಡಿ ಘೋರವಾಗಿ ಸಾಯಿಸ್ತಾರೆ. ಸೊ ಇದ್ರ ಮೇಲೆನೆ ನಮ್ಮ ಹೀರೋಯಿನ್ ಅನ್ನ ಬಿಲ್ಡಿಂಗ್ ಗೆ ಕರ್ಕೊಂಡು ಬಂದಿರ್ತಾರೆ ಸೋಲ್ಜರ್ಸ್. ಇವಾಗ ಕಟ್ ಮಾಡಿ ನಮ್ಮ ಹೀರೋಯಿನ್ ಅನ್ನ ಪ್ರೆಸೆಂಟ್ ಅಲ್ಲಿ ತೋರಿಸಬೇಕಾದ್ರೆ ಯಾವಾಗಿನ ರೀತಿನೋ ಆ ಹುಡುಗಿಯರನ್ನ ಕ್ಲೀನ್ ಮಾಡೋದಕ್ಕಾಗಿ ಬಿಸಿ ನೀರನ್ನ ತಗೊಂಡು ಹೋಗ್ತಾಳೆ. ಒಂದೊಂದು ಹುಡುಗಿಯರ ರೂಮಿಗೆ ಹೋಗಿ ಅವರಿಗೆ ಕ್ಲೀನ್ ಅನ್ನ ಮಾಡಿಕೊಟ್ಟು ನೆಕ್ಸ್ಟ್ ರೂಮಿಗೆ ಹೋಗ್ಬೇಕಾದ್ರೆ ಒಂದು ರೂಮಿನಲ್ಲಿ ಒಬ್ಬಳು ಹುಡುಗಿ ಮಾತ್ರ ಯಾವುದೇ ರೀತಿಯ ಸದ್ದು ಮಾಡದೆ ಹಾಗೆ ಸೈಲೆಂಟ್ ಆಗಿ ಬಿದ್ದಿರ್ತಾಳೆ. ಏನಾಯ್ತು ಅಂತ ಚೆಕ್ ಮಾಡಿ ನೋಡಿದ್ರೆ ಆ ಹುಡುಗಿಯ ಮೈ ಪೂರ್ತಿ ಬ್ಲಡ್ ಆಗಿರ್ತಾ ಇದೆ. ಅದು ಮಾತ್ರ ಇಲ್ಲ, ಹುಡುಗಿ ಸತ್ತೋಗ್ಬಿಟ್ಟಿದ್ದಾಳೆ. ಏನಾಯ್ತು ಅಂತ ನೋಡಿದ್ರೆ ನಿನ್ನೆ ರಾತ್ರಿ ಈ ಹುಡುಗಿ ಜೊತೆ ತಪ್ಪಾಗಿ ಬಿಹೇವ್ ಮಾಡಿದ್ದವನು ಆ ಹುಡುಗಿಯನ್ನ ರೇಪ್ ಮಾಡಿದ್ದು ಮಾತ್ರವೇ ಅಲ್ಲದೆ ಅವಳನ್ನು ಹೊಡೆದು ನಾಶ ಮಾಡಿ ಕೊಂದೇ ಬಿಟ್ಟಿದ್ದಾನೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡಿ ಈ ವಿಷಯವನ್ನ ವಿಕ್ಟರ್ ಹತ್ರ ಹೇಳ್ಬೇಕಾದ್ರೆ ಅವನು ಇದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಈ ಜಾಗದಲ್ಲಿ ಇಂತಹ ಸಾವು ನಡೆಯೋದಲ್ಲ ನಾರ್ಮಲ್ ಆದ ವಿಷಯವೇ. ಸೊ ಆ ಡೆಡ್ ಬಾಡಿಯನ್ನ ತಗೊಂಡು ಹೋಗಿ ಹೊರಗಡೆ ಹಾಕ್ಬಿಟ್ಟು ನಿಮ್ಮ ಕೆಲಸಗಳನ್ನ ನೋಡಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರುವ ಹುಡುಗರು ಆ ಹುಡುಗಿಯ ಡೆಡ್ ಬಾಡಿಯನ್ನ ಏನೋ ನಾಯಿಯ ಡೆಡ್ ಬಾಡಿಯನ್ನ ಎಳೆದು ಹೋಗೋ ಹಾಗೆ ಎಳೆದು ಹೋಗ್ತಿರ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಯಾವಾಗಿಂತಾರೋ ಅವಳ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಸೋಲ್ಜರ್ಸ್ ಇನ್ನ ಕೆಲವೊಂದು ಹುಡುಗಿಯರನ್ನ ಕರ್ಕೊಂಡು ಬರ್ತಾರೆ ಹೊಸದಾಗಿ. ಆವಾಗ ಅದರಲ್ಲಿ ಒಬ್ಬಳು ಹುಡುಗಿಗೆ ನಮ್ಮ ಹೀರೋಯಿನ್ ಡ್ರಗ್ಸ್ ಇಂಜೆಕ್ಷನ್ ಅನ್ನು ಕೊಡ್ತಿರ್ಬೇಕಾದ್ರೆ ಆ ರೂಮ್ ಒಳಗಡೆ ಇನ್ನೊಬ್ಬ ದೊಡ್ಡ ವ್ಯಕ್ತಿ ಬಂದು ಬೇಗ ಇಂಜೆಕ್ಷನ್ ಹಾಕ್ಬಿಟ್ಟು ಹೊರಗಡೆ ಬಾ, ಕಸ್ಟಮರ್ಸ್ ವೇಟ್ ಮಾಡ್ತಾ ಇದಾರಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೊರಗಡೆ ಬರ್ತಾಳೆ. ಆ ರೀತಿ ನಮ್ಮ ಹೀರೋಯಿನ್ ಹೊರಗಡೆ ಬರ್ಬೇಕಾದ್ರೆ ಆ ಹೊಸ ಹುಡುಗಿ ನಮ್ಮ ಹೀರೋಯಿನ್ ಅನ್ನ ನೋಡಿ ಬಾಯ್ ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾಳೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಗೆ ತುಂಬಾನೇ ಶಾಕ್ ಆಗುತ್ತೆ. ನಂತರ ಪಕ್ಕದಲ್ಲಿ ಇರುವ ಇನ್ನೊಂದು ರೂಮಿಗೆ ಹೋಗ್ಬೇಕಾದ್ರೆ ಅಲ್ಲಿರುವ ಹುಡುಗಿಯ ಬಾಯಿಯನ್ನ ಒಬ್ಬ ಕಿರಾತಕ ಭಯಂಕರವಾಗಿ ಕಚ್ಚಿಟ್ಬಿಟ್ಟು ಹೋಗಿರ್ತಾನೆ. ಅದನ್ನು ನಮ್ಮ ಹೀರೋಯಿನ್ ಕ್ಲೀನ್ ಮಾಡಿ ಔಷಧಿಯನ್ನ ಹಾಕಿ ಕೊಡ್ತಾಳೆ. ಇವಾಗ ಕಟ್ ಮಾಡಿದ್ರೆ ಫಸ್ಟ್ ನಮ್ಮ ಹೀರೋಯಿನ್ ಈ ಜಾಗಕ್ಕೆ ಬಂದ ಮೇಲೆ ಆ ವಿಕ್ಟರ್ ನಮ್ಮ ಹೀರೋಯಿನ್ ಹತ್ರ ಮಾತಾಡಿದ್ದ ವಿಷಯವನ್ನೇ ತೋರಿಸ್ತಾರೆ. ಆವಾಗ ವಿಕ್ಟರ್ ನಮ್ಮ ಹೀರೋಯಿನ್ ಹತ್ರ ನಿನ್ನ ಹೆಸರು ಏನು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸೈಲೆಂಟ್ ಆಗಿ ಇರ್ತಾಳೆ. ಓ ಸಾರಿ, ನಿನ್ನ ಕೈಯಲ್ಲಿ ಮಾತಾಡೋಕೆ ಆಗಲ್ಲ ಅಲ್ವಾ ಅಂತ ಹೇಳಿ ನಮ್ಮ ಹೀರೋಯಿನ್ ಅವಳ ಕತ್ತಲ್ಲಿ ಇರುವ ಕ್ರಾಸ್ ಸಿಂಬಲ್ ಅನ್ನ ನೋಡ್ತಾವನೆ. ಅದನ್ನ ನೋಡಿದವನು ನಮ್ಮ ಹೀರೋಯಿನ್ ಹತ್ರ ಸರಿ ಓಕೆ, ಇದಕ್ಕೂ ಮುಂಚೆ ನಿನಗೆ ಯಾವುದೇ ರೀತಿಯ ಹೆಸರು ಇದ್ದಿದ್ರು ಪರವಾಗಿಲ್ಲ, ಆದ್ರೆ ಇನ್ಮುಂದೆಯಿಂದ ನಿನ್ನನ್ನ ನಾನು ಏಂಜಲ್ ಅಂತಾನೆ ಕರೀತೀನಿ ಅಂತ ಇವನೇನೆ ನಮ್ಮ ಹೀರೋಯಿನ್ ಗೆ ಹೆಸರನ್ನೇ ಇಟ್ಟಿರ್ತಾನೆ. ನಂತರ ಈ ಜಾಗದಲ್ಲಿ ಇರ್ತಾ ಇರುವ ಹುಡುಗಿಯರನ್ನ ಹೇಗೆ ಕ್ಲೀನ್ ಮಾಡಬೇಕು, ಅವ್ರಗಳಿಗೆ ಡ್ರಗ್ಸ್ ಅನ್ನ ಹೇಗೆ ಕೊಡಬೇಕು ಅಂತ ಎಲ್ಲವನ್ನು ಈ ವಿಕ್ಟರ್ ನಮ್ಮ ಹೀರೋಯಿನ್ ಗೆ ಹೇಳ್ಕೊಟ್ಟಿರ್ತಾನೆ. ಇವಾಗ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅದೇ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಮ ಹೀರೋಯಿನ್ ಜೊತೆ ಒಬ್ಬಳು ಬಾಯಿ ಅಂತ ಹೇಳಿರ್ತಾಳೆ ಅಲ್ವಾ, ಅವಳನ್ನ ನೋಡೋದಕ್ಕಾಗಿ ಹೋಗ್ತಾಳೆ. ಆವಾಗ ಆ ಹುಡುಗಿ ನೋವನ್ನ ತಡ್ಕೊಳ್ಳೋಕೆ ಆಗದೆ ಕಿರ್ಚ್ಕೊಂಡು ಅಳ್ತಿರ್ತಾಳೆ. ಅವಳ ಹತ್ರ ನಿನಗೆ ಹೇಗೆ ಸೈನ್ ಲ್ಯಾಂಗ್ವೇಜ್ ಬರುತ್ತೆ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ನನ್ನ ತಂದೆ ಅವರಿಗೆ ಮಾತು ಬರಲ್ಲ, ಅವರ ಮುಖಾಂತರವೇ ನಾನು ಈ ಸೈನ್ ಲ್ಯಾಂಗ್ವೇಜ್ ಅನ್ನ ಕಲ್ತ್ಕೊಂಡೆ ಅನ್ನೋ ರೀತಿ ಸನ್ನೆ ಮಾಡಿ ತೋರಿಸ್ತಾಳೆ. ಸರಿ ನಿಮ್ಮ ತಂದೆ ಅವರು ಗೆಲ್ಲಿ ಅಂತ ಕೇಳ್ಬೇಕಾದ್ರೆ ಅವರು ಇವಾಗ ಜೀವಂತವಾಗಿ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಹುಡುಗಿ ನಮ್ಮ ಹೀರೋಯಿನ್ ಹತ್ರ ಸರಿ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು ಅಂತ ಕೇಳ್ತಾಳೆ. ಆವಾಗ ಸಡನ್ ಆಗಿ ನಮ್ಮ ಹೀರೋಯಿನ್ ಕೆಳಗಡೆ ಗ್ರೌಂಡ್ ಅನ್ನ ಟಚ್ ಮಾಡಿ ಒಂದು ವೈಬ್ರೇಷನ್ ಅನ್ನ ಫೀಲ್ ಮಾಡ್ಕೊಬಿಟ್ಟು ಈ ಜಾಗಕ್ಕೆ ಯಾರೋ ಹೊಸಬ್ರು ಬರ್ತಾ ಇದ್ದಾರೆ, ನಾನು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಗೋಡೆಯಲ್ಲಿ ಇರ್ತಾ ಇರುವ ಒಂದು ತೂತಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ ನಮ್ಮ ಹೀರೋಯಿನ್. ಆಮೇಲೆ ಅವತ್ತು ರಾತ್ರಿ ನಮ್ಮ ಹೀರೋಯಿನ್ ಮಲಗಬೇಕಾದ್ರೆ ಅವಳ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಅಂದ್ರೆ ನಮ್ಮ ಹೀರೋಯಿನ್ ಅವರ ತಂದೆ ಒಬ್ಬ ಪಕ್ಕ ಸೈಕೋ, ಯಾವಾಗ ನೋಡಿದ್ರು ನಮ್ಮ ಹೀರೋಯಿನ್ ಅವರ ತಾಯಿ ಜೊತೆ ಜಗಳ ಮಾಡ್ತಾನೆ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಜಗಳ ದೊಡ್ಡದಾಗಿ ಆ ಮನುಷ್ಯ ಇವರ ತಾಯಿ ಮತ್ತೆ ಮಕ್ಕಳನ್ನ ಬಿಟ್ಬಿಟ್ಟು ಒಬ್ಬೊಂಟಿಯಾಗಿ ಅಲೋನ್ ಆಗಿ ಹೋಗ್ಬಿಟ್ಟಿರ್ತಾರೆ. ಸೊ ಅವರು ಹೋದ ಮೇಲೆ ಸಿಂಗಲ್ ಮದರ್ ಆಗಿದ್ದು ತುಂಬಾನೇ ಕಷ್ಟಪಟ್ಟು ಬೆಳೆಸಿರ್ತಾರೆ ಅವರಿಬ್ಬರ ಮಕ್ಕಳನ್ನು. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡಿಬಿಟ್ಟು ನಂತರ ಒಂದು ಚಿಕ್ಕ ತೂತಿನಿಂದ ಆ ಸೈನ್ ಲ್ಯಾಂಗ್ವೇಜ್ ಇಂದ ಮಾತಾಡುವ ಹುಡುಗಿಯನ್ನ ಮತ್ತೆ ನೋಡೋದಕ್ಕಾಗಿ ಹೋಗ್ತಾಳೆ ಹೀರೋಯಿನ್. ಆವಾಗ ಹುಡುಗಿ ನಮ್ಮ ಹೀರೋಯಿನ್ ಹತ್ರ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನಾದ್ರೂ ದಾರಿ ಇದೆಯಾ ಅಂತ ಕೇಳ್ಬೇಕಾದ್ರೆ ಯಾವುದೇ ರೀತಿಯ ದಾರಿನೂ ಇಲ್ಲ, ಇಲ್ಲಿಂದ ಹೋಗ್ಬೇಕು ಅಂದ್ರೆ ಮೇನ್ ಡೋರ್ ಇಂದಾನೇ ಹೋಗ್ಬೇಕು, ಆದ್ರೆ ಅದಕ್ಕಾದ ಬೀಗ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾಳೆ ಹೀರೋಯಿನ್. ಆವಾಗ ನಮ್ಮ ಹೀರೋಯಿನ್ ಕೆಲವೊಂದು ಚಾಕ್ಲೇಟ್ಸ್ ಅನ್ನ ಈ ಹುಡುಗಿಗಾಗಿ ತಂದಿರ್ತಾಳೆ ಅನ್ಸುತ್ತೆ. ಅದನ್ನ ಕೊಡ್ಬೇಕಾದ್ರೆ ಇಬ್ಬರು ಅದನ್ನ ತಿನ್ಕೊಂಡು ನಾರ್ಮಲ್ ಆಗಿ ಮಾತಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ನಿಮ್ಮ ತಾಯಿಯವರು ಇವಾಗ ಎಲ್ಲಿರ್ತಾರೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ನಮ್ಮ ತಾಯಿಯವರು ಇವಾಗ ಯಾವ ಜಾಗದಲ್ಲಿ ಇರ್ತಾ ಇದ್ದಾರೆ ಅನ್ನುವ ವಿಷಯ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಒಂದೇ ಒಂದು ನಂಬಿಕೆ ಮಾತ್ರ ಇರ್ತಾ ಇದೆ, ನನ್ನನ್ನ ಈ ಜಾಗದಿಂದ ಕಾಪಾಡೋದಕ್ಕಾಗಿ ಖಂಡಿತ ಒಂದು ದಿನ ಬಂದೇ ಬರ್ತಾರೆ ನಮ್ಮ ತಾಯಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ನಮ್ಮ ಹೀರೋಯಿನ್ ಅವಳ ಕತ್ತಲ್ಲಿರುವ ಡಾಲರ್ ಅನ್ನು ನೋಡಿ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಆವಾಗ್ಲೇನೆ ಫ್ಲಾಶ್ ಬ್ಯಾಕ್ ಅನ್ನು
ತೋರಿಸ್ತಾರೆ. ನಮ್ಮ ಹೀರೋಯಿನ್ಗೆ ಅವರ ತಾಯಿಯವರೇ ಆ ಡಾಲರ್ ಅನ್ನ ಹಾಕೊಟ್ಟಿರ್ತಾರೆ. ಮತ್ತೆ ಈ ಡಾಲರ್ ನಿನ್ನ ಕತ್ತಲು ಇರೋವರೆಗೂ ನೀನು ತುಂಬಾನೇ ಸೇಫ್ ಆಗಿರ್ತೀಯ, ನಿನಗೆ ಏನುವೇ ಆಗಲ್ಲ ಅಂತ ಹೇಳಿನೇ ಹಾಕೊಟ್ಟಿರ್ತಾರೆ ತಾಯಿ. ಸೊ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೋಡಿ ನಮ್ಮ ಹೀರೋಯಿನ್ ಇವಾಗ ಫೀಲ್ ಮಾಡ್ತಿರ್ತಾಳೆ. ಆಮೇಲೆ ಮತ್ತೆ ಯಾರೋ ಗ್ರೌಂಡ್ ಅಲ್ಲಿ ನಡೆದು ಬರುವ ವೈಬ್ರೇಷನ್ ಅನ್ನ ನಮ್ಮ ಹೀರೋಯಿನ್ ಫೀಲ್ ಮಾಡಿಬಿಟ್ಟು ಬೇಗ ಬೇಗ ಆ ಸಣ್ಣ ತೂತಿನಿಂದ ನಮ್ಮ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಬಂದ್ಬಿಡ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಆ ಗೋಡೆಯ ಗ್ಯಾಪ್ ನಲ್ಲಿ ನಡೆದು ಹೋಗ್ತಾ ಇರುವ ಸದ್ದು ಆ ಕೆಳಗಡೆ ಇರ್ತಾ ಇರುವ ಡುಮ್ಮನಿಗೆ ಕೂಡ ಕೇಳಿಸುತ್ತೆ. ಆದ್ರೂ ಅದನ್ನ ದೊಡ್ಡದಾಗಿ ಕೇರ್ ಮಾಡದೆ ಆ ಜಾಗದಿಂದ ಹೋಗ್ಬಿಡ್ತಾನೆ ಡುಮ್ಮ. ಆಮೇಲೆ ಮತ್ತೆ ನೆಕ್ಸ್ಟ್ ದಿನ ಆ ಹುಡುಗಿಯನ್ನ ನೋಡೋದಕ್ಕಾಗಿ ಚಾಕ್ಲೇಟ್ಸ್ ನೆಲ್ಲ ತಗೊಂಡು ಅವಳ ರೂಮಿಗೆ ಹೋಗ್ತಾಳೆ ನಮ್ಮ ಹೀರೋಯಿನ್. ಹೋಗಿ ನೋಡ್ಬೇಕಾದ್ರೆ ಆ ಹುಡುಗಿ ನೋವಿನಿಂದ ತುಂಬಾನೇ ಒದ್ದಾಡ್ತಿರ್ತಾಳೆ. ಯಾಕೆ ಅಂದ್ರೆ ಇವಾಗ್ಲೇನೆ ಜಸ್ಟ್ ಯಾರೋ ಬಂದು ಅವಳನ್ನ ರೇಪ್ ಮಾಡಿ ಹೋಗಿರ್ತಾನೆ. ಸೊ ಆದ್ರಿಂದ ಆ ಹುಡುಗಿ ಪ್ಲೀಸ್ ಕಣೆ ಬೇಗ ನನಗೆ ಆ ಡ್ರಗ್ಸ್ ಇಂಜೆಕ್ಷನ್ ಅನ್ನ ಕೊಡು, ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಬೇರೆ ದಾರಿನೇ ಇಲ್ಲದೆ ಆ ಹುಡುಗಿಗೆ ಡ್ರಗ್ಸ್ ಇಂಜೆಕ್ಷನ್ ಅನ್ನ ಕೊಟ್ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಆಲ್ರೆಡಿ ಆ ಹುಡುಗಿ ಒಳಗಡೆ ತುಂಬಾನೇ ನೋವಿನಲ್ಲಿ ಇರ್ತಾ ಇದ್ದಾಳೆ. ಆದ್ರೆ ಇಲ್ಲಿ ವೆಕ್ಟರ್ ಹೊರಗಡೆ ಮತ್ತೆ ಇನ್ನೊಬ್ಬನ ಹತ್ರದಿಂದ ಹಣವನ್ನ ತಗೊಂಡು ಒಬ್ಬನ ಹೊಸದಾಗಿ ಆ ರೂಮ್ ಒಳಗಡೆ ಕಳಿಸ್ತಾನೆ. ಈ ಸೀನ್ ಅನ್ನ ನಾನು ನಿಮಗೆ ತೋರ್ಸೋಕೆ ಆಗಲ್ಲ, ಅಷ್ಟು ಘೋರವಾಗಿರುತ್ತೆ. ಆ ಹುಡುಗಿ ತುಂಬಾನೇ ಕಿರ್ಚ್ಕೋತಾಳೆ, ಪ್ಲೀಸ್ ನನ್ನನ್ನ ಬಿಟ್ಬಿಡು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಆ ವ್ಯಕ್ತಿ ಆ ಹುಡುಗಿಯನ್ನ ಬಿಡೋ ರೀತಿ ಇಲ್ಲ, ಸೈಕೋ ರೀತಿ ಆ ಹುಡುಗಿಯನ್ನ ಹಾಕಿ ಸೊರ್ಸೊರಿಯಾಗಿ ಹೊಡಿತಿರ್ತಾನೆ. ಇದನ್ನೆಲ್ಲ ನಮ್ಮ ಹೀರೋಯಿನ್ ಆ ಚಿಕ್ಕ ವೆಂಟಿನಿಂದ ನೋಡ್ತಾನೆ ಇರ್ತಾಳೆ. ಇವಾಗ ಕೊನೆಗೆ ಹೇಗೋ ಆ ಸೈಕೋ ಹುಡುಗ ಈ ಹುಡುಗಿಯನ್ನ ಚಿತ್ರಹಿಂಸೆ ಮಾಡಿಬಿಟ್ಟು ಹೊರಗಡೆ ಹೋದ ಮೇಲೆ ನಮ್ಮ ಹೀರೋಯಿನ್ ಆ ವೆಂಟ್ ತೂತನ್ನು ಯೂಸ್ ಮಾಡಿ ಮತ್ತೆ ಆ ಹುಡುಗಿಯ ರೂಮ್ ಒಳಗಡೆ ಬಂದು ಆ ಹುಡುಗಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಬೆಡ್ ಪೂರ್ತಿ ಬ್ಲಡ್ ಆಗಿರ್ತಾ ಇದೆ. ಆವಾಗ ರೂಮಿಗೆ ಬಂದಿದ್ದ ವೆಕ್ಟರ್ ಆ ಹುಡುಗಿಯನ್ನ ನೋಡಿ ಸ್ವಲ್ಪನಾದ್ರೂ ಕರುಣೆಯನ್ನು ತೋರಿಸ್ತಾನೆ ಅಂತ ನೋಡಿದ್ರೆ ಇವಳ ಹತ್ರ ಈ ರೀತಿ ಹಾರ್ಶ್ ಆಗಿ ಬಿಹೇವ್ ಮಾಡೋದಕ್ಕಾಗೂ ಸೇರ್ಸಿನೇ ನಾನು ಹಣವನ್ನ ತಗೊಂಡಿದ್ದೀನಿ ಆ ವ್ಯಕ್ತಿಯ ಹತ್ರ, ಆದ್ರಿಂದ ಇದನ್ನೆಲ್ಲ ನೀನು ದೊಡ್ಡದಾಗಿ ತಗೋಬೇಡ ಅಂತ ನಮ್ಮ ಹೀರೋಯಿನ್ ಹತ್ರ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾನೆ ಆ ಕೀಚಕ. ನಂತರ ಹುಡುಗಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕಾಗಿ ಒಬ್ಬರು ಡಾಕ್ಟರ್ ಅನ್ನ ಕರೆಸಿರ್ತಾರೆ. ಆ ಡಾಕ್ಟರ್ ಅಲ್ಲಿಗೆ ಬಂದ ಆ ಹುಡುಗಿಯನ್ನ ಚೆನ್ನಾಗಿ ಚೆಕ್ಅಪ್ ಮಾಡಿ ನೋಡ್ಬಿಟ್ಟು ನಂತರ ವೆಕ್ಟರ್ ಅನ್ನ ಕರ್ಕೊಂಡು ಹೋಗಿ ಅಲೋನ್ ಆಗಿ ಮಾತಾಡ್ತಾರೆ. ಲೋ ವೆಕ್ಟರ್, ಇಲ್ಲಿ ನೋಡು, ಆ ಹುಡುಗಿ ತುಂಬಾನೇ ಕ್ರಿಟಿಕಲ್ ಆದ ಕಂಡೀಷನ್ ಅಲ್ಲಿ ಇರ್ತಿದ್ದಾಳೆ. ಅವಳ ಸೊಂಟದ ಮೂಳೆನೆ ಮುರಿದೋಗಿದೆ, ಅದು ಮಾತ್ರ ಇಲ್ಲ ಚರ್ಮ ಕಿತ್ತು ತುಂಬಾನೇ ಬ್ಲಡ್ ಲಾಸ್ ಆಗಿದೆ. ಹೀಗೇನೆ ಹೋದ್ರೆ 2 ದಿನದಲ್ಲಿ ಆ ಹುಡುಗಿ ಖಂಡಿತ ತೀರೋಗ್ಬಿಡ್ತಾಳೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ವಿಕ್ಟರ್, ಇಲ್ಲಿ ನೋಡು, ಎಲ್ಲವನ್ನು ನಾನು ನೋಡ್ಕೋತೀನಿ, ನೀನು ನಿನ್ನ ಕೆಲಸವನ್ನ ಮಾತ್ರ ಮಾಡ್ಬಿಟ್ಟು ಇಲ್ಲಿಂದ ಹೋಗು ಅಂತ ಹೇಳಿ ಆ ಡಾಕ್ಟರ್ಗೆ ಹಣವನ್ನ ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾರೆ. ಇವಾಗ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಆವತ್ತು ರಾತ್ರಿ ಆ ಹುಡುಗಿಗಾಗಿ ಏನೋ ಜ್ಯೂಸ್ ಅನ್ನೆಲ್ಲ ರೆಡಿ ಮಾಡ್ಕೊಂಡು ವೆಂಟಿನ ತೂತಿನ ಮುಖಾಂತರ ಆ ಹುಡುಗಿ ಹತ್ರ ಬರ್ತಾಳೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ನೋವನ್ನು ತಡ್ಕೊಳ್ಳೋಕೆ ಆಗದೆ ಆ ಹುಡುಗಿ ಒದ್ದಾಡ್ತಿರ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಆ ಹುಡುಗಿಯನ್ನ ಸಮಾಧಾನ ಮಾಡೋ ರೀತಿ ಅವಳನ್ನ ತಬ್ಕೊಂಡು ಹಾಗೆ ಅವಳ ಪಕ್ಕದಲ್ಲಿ ಅವಳ ಬೆಡ್ ಅಲ್ಲಿ ಮಲಗಿರ್ತಾಳೆ. ಆವಾಗ ಹೊರಗಡೆ ಇರುವ ವೆಕ್ಟರ್ ಎಲ್ಲಿ ನಮ್ಮ ಹೀರೋಯಿನ್ ಅನ್ನ ಕಾಣ್ತಾ ಇಲ್ವಲ್ಲ ಅಂತ ಒಂದೊಂದು ರೂಮ್ ಆಗಿ ಚೆಕ್ ಮಾಡಿ ಬರ್ತಿರ್ತಾನೆ. ಆ ಸದ್ದು ಪಕ್ಕದಲ್ಲಿ ಮಲಗಿರುವ ಈ ಹುಡುಗಿಗೆ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಅನ್ನ ಬೇಗ ಬೇಗ ಇಲ್ಲಿಂದ ಹೊರಗಡೆ ಹೋಗು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಹೇಗೆ ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಏನನ್ನ ಮಾಡ್ತಾಳೆ ಅಂದ್ರೆ ಪಕ್ಕದಲ್ಲಿ ಇರುವ ಟಾಯ್ಲೆಟ್ ರೂಮ್ ಒಳಗಡೆ ಹೋಗ್ಬಿಟ್ಟು ಅದರಿಂದ ಇವಾಗ ಹೊರಗಡೆ ಬರೋ ರೀತಿ ಅವನ ಮುಂದೆ ನಾಟಕ ಮಾಡ್ತಾಳೆ. ಆದ್ರಿಂದ ವಿಕ್ಟರ್ ಅದನ್ನ ದೊಡ್ಡದಾಗಿ ತಗೊಳ್ದೆ ನಂತರ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ವಿಕ್ಟರ್ ಅವನ ರೂಮಿಗೆ ಹೋಗ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಹತ್ರ, ಇಲ್ಲಿ ನೋಡು ಏಂಜಲ್, ನಿನಗಾಗಿ ಒಂದು ವಿಷಯವನ್ನ ನಾನು ತಂದಿದ್ದೀನಿ ಅಂತ ಒಂದು ಬೀಗವನ್ನ ತೋರಿಸ್ತಾನೆ. ಈ ಬೀಗ ಈ ಬಿಲ್ಡಿಂಗ್ ನ ಮೇನ್ ಡೋರಿಗಾದ ಬೀಗ, ಇದನ್ನ ನಾನು ನಿನ್ನ ಕೈಗೆ ಕೊಡ್ತೀನಿ, ಇದನ್ನ ನೀನು ಸೇಫ್ ಆಗಿ ಇಟ್ಕೋ, ಯಾಕೆ ಅಂದ್ರೆ ನೀನು ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗಲ್ಲ ಅನ್ನೋ ನಂಬಿಕೆ ನನಗೆ ನಿನ್ನ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಆ ಬೀಗವನ್ನ ನಮ್ಮ ಹೀರೋಯಿನ್ ಕೈಗೆ ಕೊಟ್ಬಿಟ್ಟು ನಂತರ ಅವಳನ್ನ ಹಿಡಿದು ಮ್ಯಾಟರ್ ಮುಗಿಸ್ತಾನೆ ವಿಕ್ಟರ್. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ ಮತ್ತೆ ಆ ಹುಡುಗಿಯನ್ನ ನೋಡೋದಕ್ಕಾಗಿ ಅವಳ ರೂಮಿಗೆ ಬರ್ತಾಳೆ. ಬಂದು ನೋಡ್ಬೇಕಾದ್ರೆ ಆ ಹುಡುಗಿ ರಕ್ತ ಬ್ಲೀಡ್ ಆಗಿ ತುಂಬಾನೇ ಘೋರವಾಗಿ ಮಲಗಿರ್ತಾಳೆ. ಆವಾಗ ಹುಡುಗಿ ನಮ್ಮ ಹೀರೋಯಿನ್ ಹತ್ರ, ಇದ್ರ ಮೇಲೂ ಯಾರಾದ್ರೂ ಬಂದ್ರೆ ಖಂಡಿತ ನನ್ನ ಕೈಯಲ್ಲಿ ತಡ್ಕೊಳ್ಳೋಕೇನೆ ಆಗಲ್ಲ, ಆದ್ರಿಂದ ಪ್ಲೀಸ್ ನಿನ್ನ ಕೈಯಾರಿ ನನ್ನನ್ನು ಕೊಂದ್ಬಿಡು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಪಾಪ ಅನ್ನೋ ರೀತಿ ನೋಡ್ಬಿಟ್ಟು, ಹೆದರ್ಕೋಬೇಡ, ನಿನಗೆ ಏನುವೇ ಆಗಲ್ಲ ಅನ್ನೋ ರೀತಿ ಸನ್ನೆ ಮಾಡಿ ತೋರಿಸ್ಬಿಟ್ಟು ನಮ್ಮ ಹೀರೋಯಿನ್ಗೆ ಅವರ ತಾಯಿ ಕೊಟ್ಟಿದ್ದ ಡಾಲರ್ ಅನ್ನ ಬಿಚ್ಚಿ ಅದನ್ನ ಹುಡುಗಿ ಕತ್ತಿಗೆ ಹಾಕಿ ಕೊಡ್ತಾಳೆ. ಆವಾಗ ಕರೆಕ್ಟ್ ಆಗಿ ಆ ಸಮಯಕ್ಕೆ ವಿಕ್ಟರ್ ಆ ಜಾಗಕ್ಕೆ ಬರ್ತಾನೆ. ಸಾಯುವ ಸ್ಟೇಜ್ ಅಲ್ಲಿ ಇರ್ತಾ ಇದ್ದಾಳೆ ಆ ಹುಡುಗಿ. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಕೂಡ ಯೋಚನೆನೇ ಮಾಡದೆ ನೆಕ್ಸ್ಟ್ ಕಸ್ಟಮರ್ ಬಂದ್ಬಿಟ್ಟಿದ್ದಾರೆ, ಬೇಗ ಡ್ರಗ್ಸ್ ಅನ್ನ ಹುಡುಗಿ ಮೈಗೆ ಹಾಕಿ ಕೊಡು ಅಂತ ನಮ್ಮ ಹೀರೋಯಿನ್ ಗೆ ಹೇಳ್ತಿರ್ತಾನೆ. ಪಾಪ ನಮ್ಮ ಹೀರೋಯಿನ್ ಗೆ ಇವಾಗ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇಂಜೆಕ್ಷನ್ ಅನ್ನ ಹಾಕಿದ್ರೇನೆ ನೆಕ್ಸ್ಟ್ ರೌಂಡ್ ಗೆನೆ ಆ ಹುಡುಗಿ ಖಂಡಿತ ತೀರೋಗ್ಬಿಡ್ತಾಳೆ. ಆದ್ರಿಂದ ವಿಕ್ಟರ್ ಡ್ರಗ್ಸ್ ಇಂಜೆಕ್ಷನ್ ಅನ್ನ ಹಾಕಿ ಕೊಡು ಅಂತ ಹೇಳಿದ್ರು ಕೂಡ ನಮ್ಮ ಹೀರೋಯಿನ್ ಆ ಕೆಲಸವನ್ನ ಮಾಡದೆ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಆವಾಗ ಬಿಲ್ಡಿಂಗ್ ಗೆ ಇನ್ನ ಸ್ವಲ್ಪ ಸೋಲ್ಜರ್ಸ್ ಎಲ್ಲ ಬರ್ತಾರೆ. ಅದ್ರಲ್ಲಿ ಒಬ್ಬನನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಹೆದರಿ ಬೆದರಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ಯಾಕೆಂದ್ರೆ ಈ ಕೀಚಕಾಣಿ ನಮ್ಮ
ಹೀರೋಯಿನ್ ಅವಳ ತಾಯಿಯನ್ನ ಅವಳ ಕಣ್ ಮುಂದೆನೆ ಶೂಟ್ ಮಾಡಿ ಕೊಂದಿರ್ತಾನೆ. ಇವಾಗ ಇದೆಲ್ಲ ಸಾಕಾಗದೆ ಬಂದಿರುವ ಸೋಲ್ಜರ್ಸ್ ಅಲ್ಲೇ ಒಬ್ಬ ನೋಡೋದಕ್ಕೇನೆ ಬಾಹುಬಲಿ ಕಾಲಕ್ಕೆ ಇನ್ ರೀತಿ ದೊಡ್ಡದಾಗಿರ್ತಿದ್ದಾನೆ. ಅವನ ಹತ್ರ ವಿಕ್ಟರ್, ನೀನು ಕೇಳಿದ ಹುಡುಗಿ ರೆಡಿ ಆಗಿರ್ತಿದ್ದಾಳೆ, ಸೊ ನೀನು ಹೋಗಿ ನಿನ್ನ ಇಷ್ಟ ಬಂದಂಗೆ ಆಟ ಆಡು ಅಂತ ಹೇಳ್ಬೇಕಾದ್ರೆ ಆ ಕಾಲಕ್ಕೆ ಏನೋ ಆ ಹುಡುಗಿಯ ರೂಮಿಗೆ ಹೋಗ್ತಿರ್ತಾನೆ. ಆವಾಗ ವಿಕ್ಟರ್ ಮತ್ತೆ ಆ ಸೋಲ್ಜರ್ಸ್ ಇನ ಹೆಡ್ ಸಪರೇಟ್ ಆಗಿ ಒಂದು ರೂಮ್ ಅಲ್ಲಿ ಕೂತು ಮಾತಾಡ್ತಿರ್ತಾರೆ. ಆವಾಗ ಸೋಲ್ಜರ್ಸ್ ಹೆಡ್, ಇಲ್ಲಿರುವ ಹುಡುಗಿಯರು ಎಲ್ಲರನ್ನು ನಾನು ತಾನೇ ನಿನಗೆ ಸಪ್ಲೈ ಅನ್ನ ಮಾಡಿದ್ದು, ಹಾಗಿರ್ಬೇಕಾದ್ರೆ ನನಗೆ 40% ನಿನಗೆ 60%, ಅದೆಲ್ಲ ಆಗೋದಿಲ್ಲ, ಇನ್ ಮುಂದೆ ನನಗೆ 70% ಬೇಕು, ನಿನಗೆ ಬೇಕಾಗಿದ್ರೆ ಬರೀ 30% ಅನ್ನ ಕೊಡ್ತೀನಿ, ಅದನ್ನ ತಗೊಂಡು ಸುಮ್ನೆ ಸೈಲೆಂಟ್ ಆಗಿದ್ಕೋ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ವಿಕ್ಟರ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆದ್ರೂ ಅವನ ಕೈಯಲ್ಲಿ ಏನನ್ನು ಮಾಡೋಕೆ ಆಗಲ್ಲ ಅಲ್ವಾ, ಆದ್ರಿಂದ ಸೈಲೆಂಟ್ ಆಗಿ ಇದ್ದು ಬಿಡ್ತಾನೆ. ಈ ಡೀಲ್ಗೆ ಸರಿ ಅಂತಾನು ಹೇಳ್ಬಿಡ್ತಾನೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ಆ ಹುಡುಗಿ ರೂಮ್ ಒಳಗಡೆ ಬಂದಿದ್ದ ಕಾಳಕ್ಕೆ ಏನನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನ ತೋರಿಸ್ತಾರೆ. ಆ ಹುಡುಗಿ ಹತ್ರ ತಪ್ಪಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರಿಂದ ಆ ಹುಡುಗಿ ನೋವನ್ನ ತಡ್ಕೊಳ್ಳೋಕೆ ಆಗದೆ ಕಿರ್ಚ್ಕೊತಿರ್ತಾಳೆ. ನಮ್ಮ ಹೀರೋಯಿನ್ ಆ ಹುಡುಗಿಗೆ ಡ್ರಗ್ಸ್ ಇಂಜೆಕ್ಷನ್ ಕೊಟ್ಟಿದ್ರು ಕೂಡ ಆ ಹುಡುಗಿಗೆ ಸ್ವಲ್ಪನಾದ್ರೂ ನೋವು ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಆ ಇಂಜೆಕ್ಷನ್ ಹಾಕ್ದೆ ಬಿಟ್ಟಿದ್ರಿಂದ ಆ ಹುಡುಗಿ ಇವಾಗ ಕಂಪ್ಲೀಟ್ ಆಗಿ ಆ ನೋವು ಎಲ್ಲವನ್ನು ಫೀಲ್ ಮಾಡ್ತಿದ್ದಾಳೆ. ಮತ್ತೆ ಅಲ್ಲಿ ನಡೀತಾ ಇರುವ ಕ್ರೂರವಾದ ಘಟನೆಯನ್ನ ಚಿಕ್ಕ ವೆಂಟ್ ಹೋಲ್ ಇಂದ ನಮ್ಮ ಹೀರೋಯಿನ್ ನೋಡ್ತಾನೆ ಇರ್ತಾಳೆ. ಆ ರೀತಿ ನೋಡ್ತಾ ಇದ್ದ ನಮ್ಮ ಹೀರೋಯಿನ್ ಒಂದು ಸ್ಟೇಜ್ ಮೇಲೆ ಆ ಕಾಲಕ್ಕೆ ಆ ಹುಡುಗಿಗೆ ಕೊಡ್ತಾ ಇರುವ ಚಿತ್ರಹಿಂಸೆಯನ್ನ ನೋಡಿ ತಡ್ಕೊಳ್ಳೋಕೆ ಆಗದೆ ಆ ವೆಂಟ್ ಹೋಲ್ ಅನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಒಂದು ಶಾರ್ಪ್ ಆದ ಚಾಕುವನ್ನು ತಗೊಂಡು ಅವನ ರಿಪ್ಸ್ ಗೆ ಜೋರಾಗಿ ಚುಚ್ಚುತ್ತಾಳೆ. ಅದನ್ನ ತಡೆಯೋದಕ್ಕೆ ಕೈಯಿಂದ ಟ್ರೈ ಮಾಡ್ಬೇಕಾದ್ರೆ ಅವನ ಕೈಯಿಗೂ ಒಂದು ಚುಚ್ಚು. ಸರಿ, ಅವಳನ್ನ ಹೇಗಾದ್ರೂ ತಡೆಯೋಣ ಅಂತ ಆ ವ್ಯಕ್ತಿ ಟ್ರೈ ಮಾಡ್ಬೇಕಾದ್ರೆ ಅವನ ಬಾಯಿ ಒಳಗಡೆನೆ ಚಾಕುವನ್ನ ಬಿಟ್ಟು ಅಲ್ಲಾಡಿಸಿ ಬಿಡ್ತಾಳೆ ನಮ್ಮ ಹೀರೋಯಿನ್. ಅಷ್ಟೇ, ಆ ಜಾಗದಲ್ಲಿ ಆ ಕಾಳಕೆಯನ ಕತೆ ಮುಗಿಯುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಗೆದ್ದು ಬಂದ ಆ ಹುಡುಗಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಪಾಪ ಆ ಹುಡುಗಿ ನೋವನ್ನ ತಡ್ಕೊಳ್ಳೋಕೆ ಆಗದೆ ಸೊತ್ತೆ ಹೋಗ್ಬಿಟ್ಟಿರ್ತಾಳೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಆ ಕಾಳಕೆ ಇನ್ನ ಸತ್ತಿಲ್ಲ ಅನ್ಸುತ್ತೆ. ಒಂದು ಚಾಕುವನ್ನ ತಗೊಂಡು ನಮ್ಮ ಹೀರೋಯಿನ್ ಅನ್ನ ಸಾಯಿಸೋದಕ್ಕಾಗಿ ಎದ್ದು ಬರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಹೇಗೋ ಅವನ ಕಾಲ್ ಸಂದಿಯಿಂದ ಎಸ್ಕೇಪ್ ಆಗಿ ಮತ್ತೆ ಎದ್ದು ಬಂದು ಒಂದು ಚಾಕುವನ್ನ ಯೂಸ್ ಮಾಡಿ ಅವನಿಗೆ ಚುಚ್ಚಿ ಸಾಯಿಸಿ ಬರ್ತಾಳೆ ಅವನನ್ನ. ಆವಾಗ ಅವನು ಕಿರ್ಚ್ಕೊಳ್ಳುವ ಸದ್ದನ್ನ ಕೇಳಿ ವಿಕ್ಟರ್ ಮತ್ತೆ ಮಿಕ್ಕಿರೋರೆಲ್ಲ ಆ ಜಾಗಕ್ಕೆ ಓಡಿ ಬರ್ತಾರೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಆ ಕಾಳಕೆಯನ ಕತೆ ಮುಗ್ದೋಗ್ಬಿಟ್ಟಿರುತ್ತೆ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಕೂಡ ವೆಂಟ್ ಹೋಲ್ ಅನ್ನ ಯೂಸ್ ಮಾಡಿ ಎಸ್ಕೇಪ್ ಆಗಿ ಅಲ್ಲಿಂದ ಹೋಗ್ತಾಳೆ. ಆವಾಗ ಸೋಲ್ಜರ್ ಲೀಡರ್ ಇದನ್ನು ನೋಡ್ಬಿಟ್ಟು, ಲೋ ವಿಕ್ಟರ್, ಯಾರೋ ಈ ರೀತಿ ನನ್ನ ಹುಡುಗನನ್ನ ಕೊಂದಿದ್ದು ಅಂತ ಕೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಗೋಡೆಯಿಂದ ಏನೋ ಒಂದು ರೀತಿ ಸದ್ದು ಬರ್ತಿರುತ್ತೆ. ಆದ್ರಿಂದ ಇವನು ಕೈಗೆ ಗನ್ನನ ತಗೊಂಡು ಯಾರು ಅದು ಅಂತ ಕೇಳ್ಕೊಂಡು ಹುಡುಕ್ತಿರ್ತಾನೆ. ನಂತರ ವಿಕ್ಟರ್ ಅನ್ನ ಕರೆದು ಆ ಡೆಫೆಂಡಮ್ ಹುಡುಗಿ ಎಲ್ಲಿಗೆ ಹೋದ್ಲು ಅಂತ ಕೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಸೋಲ್ಜರ್ ಹೆಡ್ ಅಲ್ಲಿ ಸುಮ್ನೆ ಕೂತಿರುವ ಒಂದು ಹುಡುಗಿಯನ್ನ ಶೂಟ್ ಮಾಡಿ ಕೊಂದ್ಬಿಟ್ಟು, ಲವ್, ನನಗೆ ಆ ಹುಡುಗಿ ಮಾತ್ರ ಸಿಕ್ಲಿಲ್ಲ ಅಂದ್ರೆ ಈ ಜಾಗದಲ್ಲಿ ಇರ್ತಾ ಇರುವ ಎಲ್ಲ ಹುಡುಗಿಯರನ್ನು ಶೂಟ್ ಮಾಡಿ ಕೊಂದ್ಬಿಡ್ತೀನಿ ಅಂತ ಹೇಳಿ ವಿಕ್ಟರ್ ಅನ್ನು ಹೆದರ್ಸ್ಬಿಟ್ಟು ನಂತರ ಆ ಸೋಲ್ಜರ್ಗೆ ಒಬ್ಬ ತಮ್ಮ ಇರ್ತಾನೆ. ಅವನ ಹತ್ರ, ಖಂಡಿತ ಹುಡುಗಿ ಈ ಜಾಗದಿಂದ ಎಸ್ಕೇಪ್ ಆಗಿ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ, ಖಂಡಿತ ಈ ಬಿಲ್ಡಿಂಗ್ ಒಳಗಡೆನೆ ಇರ್ತಾಳೆ, ಅವಳನ್ನ ಹುಡುಕಿ ಕಂಡು ಹಿಡಿಯಿರಿ, ಅವಳನ್ನ ಕ್ರೂರವಾಗಿ ಸಾಯಿಸಬೇಕು ಅಂತ ಹೇಳ್ಬೇಕಾದ್ರೆ ತಮ್ಮ ಹುಡುಗನು ನಮ್ಮ ಹೀರೋಯಿನ್ ಅನ್ನ ಹುಡುಕಾಡೋದಕ್ಕೆ ಶುರು ಮಾಡ್ತಾನೆ. ಇವಾಗ ಕಟ್ ಮಾಡಿ ನಮ್ಮ ಹೀರೋಯಿನ್ ಅನ್ನು ತೋರಿಸಬೇಕಾದ್ರೆ ಅವಳು ಇನ್ನ ಗೋಡೆಗಳ ಮಧ್ಯಾಹ್ನ ಸುತ್ತಾಡ್ತಿರ್ತಾಳೆ. ಆವಾಗ ಒಂದು ಸೀನ್ ಅಲ್ಲಿ ವಿಕ್ಟರ್ ನಮ್ಮ ಹೀರೋಯಿನ್ ಹತ್ರ ಈ ಬೀಗನ ಮೇನ್ ಡೋರಿನ ಬೀಗ ಅಂತ ಕೊಟ್ಟಿರ್ತಾನೆ ಅಲ್ವಾ, ಆ ಬೀಗವನ್ನು ಯೂಸ್ ಮಾಡಿ ಮೇನ್ ಡೋರ್ ಅನ್ನು ಓಪನ್ ಮಾಡಿ ನಾವು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಿರ್ತಾಳೆ. ಅದೇ ತರ ಹೇಗೋ ಕಷ್ಟಪಟ್ಟು ಆ ವೆಂಟ್ ಹೋಲ್ ಮುಖಾಂತರ ಹೊರಗಡೆ ಬಂದು ಆ ಮೇನ್ ಡೋರ್ ಅನ್ನು ಓಪನ್ ಮಾಡೋಣ ಅಂತ ಆ ಮೇನ್ ಡೋರ್ ಗೆ ಬೀಗವನ್ನ ಹಾಕಿ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆ ವಿಕ್ಟರ್ ನಮ್ಮ ಹೀರೋಯಿನ್ ಕೈಗೆ ಫೇಕ್ ಆದ ಬೀಗವನ್ನ ಕೊಟ್ಟಿದ್ದಾನೆ ಅನ್ಸುತ್ತೆ. ಈ ವಿಷಯ ಗೊತ್ತಾಗಿದ್ದ ತಕ್ಷಣ ನಮ್ಮ ಹೀರೋಯಿನ್ ಮತ್ತೆ ಆ ವೆಂಟ್ ತೂತಿನ ಮುಖಾಂತರ ಎಸ್ಕೇಪ್ ಆಗಿ ಬಿಡೋಣ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಅದನ್ನ ನೋಡಿದ ಲೀಡರ್ ಎರ್ರಾಬಿರಿ ಗನ್ನಿಂದ ಶೂಟ್ ಮಾಡೋದಕ್ಕೆ ಶುರು ಮಾಡ್ಕೋತಾನೆ ಆ ಜಾಗದಲ್ಲಿ. ಆದ್ರೆ ನಮ್ಮ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗಿ ಹೇಗೋ ಪಕ್ಕದಲ್ಲಿ ಇರುವ ರೂಮಿಗೆ ಬರ್ತಾಳೆ. ಆದ್ರೆ ಆ ರೂಮ್ ಅಲ್ಲಿ ಆಲ್ರೆಡಿ ಇರ್ತಾ ಇರುವ ಸೋಲ್ಜರ್ ಅವನ ತಮ್ಮ ನಮ್ಮ ಹೀರೋಯಿನ್ ಅನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಹತ್ರ ಡ್ರಗ್ಸಿನ ಇಂಜೆಕ್ಷನ್ ಇರುತ್ತೆ. ಅದನ್ನ ತಗೊಂಡು ಅವನಿಗೆ ಸರ್ಸರಿಯಾಗಿ ಚುಚ್ಚಿ ಇಂಜೆಕ್ಷನ್ ಹಾಕ್ಬಿಟ್ಟು ಮತ್ತೆ ಆ ವೆಂಟ್ ಹೋಲ್ ಮುಖಾಂತರವೇ ಅಲ್ಲಿಂದ ಎಸ್ಕೇಪ್ ಆಗೋಣ ಅನ್ಕೋಬೇಕಾದ್ರೆ ಆ ಸೋಲ್ಜರ್ ಹುಡುಗ ಕರೆಕ್ಟ್ ಆಗಿ ಬಂದು ನಮ್ಮ ಹೀರೋಯಿನ್ ಅವಳ ಕಾಲನ್ನ ಹಿಡ್ಕೊಬಿಡ್ತಾನೆ. ಲೋ, ಆ ಖಡ್ಗವನ್ನ ತಗೊಳ್ರೋ, ಇವಳ ಕಾಲನ್ನ ಕತ್ತರಿಸಿ ಬಿಡೋಣ ಅಂತ ಹೇಳ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಅವಳ ಕಾಲನ್ನ ಕಿಕ್ ಮಾಡ್ತಾನೆ ಇರ್ತಾಳೆ. ಆ ರೀತಿ ಕಿಕ್ ಮಾಡಿದ್ರಲ್ಲಿ ಆ ಸೋಲ್ಜರ್ ಅವನ ಮುಖಕ್ಕೆ ಚಾಕುನಿಂದ ಒಂದು ಮಾರ್ಕ್ ಬಿದ್ದ್ಬಿಡುತ್ತೆ. ನಂತರ ನಮ್ಮ ಹೀರೋಯಿನ್ ಮತ್ತೆ ಆ ಗೋಡೆಗಳ ಗ್ಯಾಪ್ ಮಧ್ಯವೇ ಹೋಗ್ಬಿಟ್ಟಿರ್ತಾಳೆ. ಈ ಕಡೆ ವಿಕ್ಟರ್ ಆ ಸೋಲ್ಜರ್ ಅವನ ಮುಖವನ್ನು ನೋಡ್ಬಿಟ್ಟು, ಲೋ ಬಾಸು, ಯಾರೋ ನಿನ್ನ ಮುಖಕ್ಕೆ ಮಾರ್ಕ್ ಅನ್ನ ಹಾಕಿದ್ದು ಅಂತ ಕೇಳ್ಬೇಕಾದ್ರೆ ಟೆನ್ಷನ್ ಆದ ಸೋಲ್ಜರ್, ಲೋ, ಫಸ್ಟ್ ನಿನ್ನ ಕಥೆಯನ್ನು ಮುಗಿಸ್ಬೇಕು ಕಣೋ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ನಿಂತಿರುವ ಇನ್ನೊಬ್ಬನ ಕೈಗೆ ಗನ್ನನ ಕೊಟ್ಬಿಟ್ಟು ಅಲ್ಲಿರುವ ಗೋಡೆಯನ್ನು ಹೊಡೆದಾಕ್ತಿರ್ತಾನೆ ಸೋಲ್ಜರ್. ನಂತರ ಹುಡುಗನನ್ನ ಬೇಗ ಒಳಗಡೆ ಹೋಗೋ, ತಕ್ಷಣ ಹುಡುಗಿಯನ್ನ ಸಾಯಿಸಿಬಿಟ್ಟು ಹೊರಗಡೆ ಬಾ ಅಂತ ಹೇಳ್ಬೇಕಾದ್ರೆ ಆ ಹುಡುಗನು ಅದೇ ರೀತಿ ಗೋಡೆಗಳ ಮಧ್ಯ ಗ್ಯಾಪಿಗೆ ಹೋಗ್ತಾನೆ. ನಮ್ಮ ಹೀರೋಯಿನ್ ಅನ್ನು ನೋಡಿದ ತಕ್ಷಣ ಎರ್ರಾಬಿರಿ ಶೂಟ್ ಮಾಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಇವನ ಹತ್ರದಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ನಿಧಾನಕ್ಕೆ ಆ ಬಿಲ್ಡಿಂಗಿನ ಟಾಪಿಗೆ ಹೋಗ್ತಿರ್ತಾಳೆ. ಆವಾಗ ಅವಳನ್ನ ಸಾಯಿಸೋಕೆ ಬಂದಿದ್ದವನ ಕೈಯಿಂದ
ಗಣ್ಣು ಕೆಳಗಡೆ ಬಿದ್ದೋಗುತ್ತೆ. ಗಣ್ಣು ತಾನೇ ಕೆಳಗಡೆ ಬಿದ್ದಿದ್ದು ಪರವಾಗಿಲ್ಲ, ಅವಳನ್ನ ಜಂಪ್ ಮಾಡಿ ಹಿಡಿದು ಅವಳನ್ನ ಸಾಯಿಸಿ ಬಿಡೋಣ ಅಂತ ಜಂಪ್ ಮಾಡಿ ನಮ್ಮ ಹೀರೋಯಿನ್ ಅನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಅರ್ಧ ಇಟ್ಟಿಗೆ ಹೊಡೆದೋಗಿರೋದು ಇರುತ್ತೆ. ಅದನ್ನ ನಮ್ಮ ಹೀರೋಯಿನ್ ತಗೊಂಡು ಅವನ ಮುಖಕ್ಕೆ ನೀವು ಹೊಡೆದು ಅವನ ಕಥೆಯನ್ನು ಮುಗಿಸ್ಬಿಡ್ತಾಳೆ. ಇದನ್ನ ಹೊರಗಡೆಯಿಂದ ಆ ಲೀಡರ್ ನೋಡಿ ತುಂಬಾನೇ ಟೆನ್ಷನ್ ಆಗ್ತಿರ್ತಾರೆ. ಆಮೇಲೆ ಮೇಲ್ಗಡೆ ಹೋಗಿದ್ದ ನಮ್ಮ ಹೀರೋಯಿನ್ ಮತ್ತೆ ಕೆಳಗಡೆ ಇಳಿದು ಬರ್ತಾಳೆ. ಮತ್ತೆ ಸತ್ತೋಗಿ ಬಿದ್ದಿರೋವನ ಹತ್ರ ಇಂದ ಒಂದು ಶಾರ್ಪ್ ಆದ ನೈಫ್ ಅನ್ನ ತಗೊಂಡು ಅವಳ ಮೈಯಲ್ಲಿ ಆಗಿರುವ ಗಾಯಗಳಿಗೆ ಬಟ್ಟೆಯಿಂದ ಸುತ್ತಿ ಟ್ರೀಟ್ಮೆಂಟ್ ಅನ್ನ ಅವಳೇ ಕೊಟ್ಕೋತಾಳೆ. ಆವಾಗ ಅದೇ ಸಮಯದಲ್ಲಿ ಆ ಲೀಡರ್ ಏನನ್ನ ಮಾಡ್ತಾರೆ ಅಂದ್ರೆ, ಇವಾಗ ನಮ್ಮ ಹೀರೋಯಿನ್ ವೆಂಟ್ ಒಳಗಡೆ ತಾನೇ ಹೌಸ್ಕೊಂಡಿದ್ದಾಳೆ, ಅವಳನ್ನ ಹೊರಗಡೆ ತರೋದಕ್ಕಾಗಿ ನಾವು ಈ ಮಾಯಿಶ್ಚರ್ ಬಾಂಬ್ ಅನ್ನ ಒಳಗಡೆ ಹಾಕೋಣ ಅಂತ ಹೇಳಿ ಎಲ್ಲ ರೂಮ್ ಅಲ್ಲೂ ಇರ್ತಾ ಇರುವ ವೆಂಟ್ ಹೋಲ್ಸ್ ಒಳಗಡೆ ಆ ಮಾಯಿಶ್ಚರ್ ಬಾಂಬ್ ಅನ್ನ ಹಾಕ್ತಿರ್ತಾರೆ. ಇದರಿಂದ ನಮ್ಮ ಹೀರೋಯಿನ್ ಉಸಿರಾಡೋಕೆ ಆಗದೆ ತುಂಬಾನೇ ಕಷ್ಟ ಪಡ್ತಿರ್ತಾಳೆ. ಆವಾಗ ಇಷ್ಟೊತ್ತು ಕೆಟ್ಟವನಾಗಿ ಇರ್ತಾ ಇದ್ದ ವಿಕ್ಟರ್ ಇವಾಗ ಸಡನ್ ಆಗಿ ಒಳ್ಳೆಯವನಾಗಿ ಚೇಂಜ್ ಆಗಿ ಆ ಲೀಡರ್ ಅವನ ಒಬ್ಬ ಕೆಲಸಗಾರನನ್ನ ಗನ್ನಿಂದ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಆ ಸದ್ದನ ಕೇಳಿ ಲೀಡರ್ ಅಲ್ಲಿಗೆ ಬಂದು ಯಾರು ಇವನನ್ನ ಸಾಯಿಸಿದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ವಿಕ್ಟರ್ ಆ ಹುಡುಗಿನೇ ಇವನನ್ನ ಸಾಯಿಸಿಬಿಟ್ಟು ಮತ್ತೆ ವೆಂಟ್ ಹೋಲ್ ಒಳಗಡೆ ಹೋಗ್ಬಿಟ್ಲು ಅಂತ ಹೇಳ್ತಾನೆ. ಹಾಗೆ ಇವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅಲ್ಲಿರುವ ಒಂದು ಕಿಟಕಿಯ ಚಿಕ್ಕ ಗ್ಯಾಪ್ ಅನ್ನು ಯೂಸ್ ಮಾಡಿ ಅದರಿಂದ ಹೊರಗಡೆ ಬಂದು ಕೆಳಗಡೆ ಇಳಿದು ಓಡಿ ಹೋಗ್ತಿರ್ತಾಳೆ. ಇದನ್ನು ನೋಡಿದ ಆ ಲೀಡರ್ ಗನ್ನನ್ನು ಯೂಸ್ ಮಾಡಿ ಬೇರೆ ಶೂಟ್ ಮಾಡ್ತಾವನೆ. ಆದ್ರೂ ನಮ್ಮ ಹೀರೋಯಿನ್ ತಪ್ಪಿಸಿಕೊಂಡು ಅಲ್ಲಿಂದ ಕಾಡು ಒಳಗಡೆ ಹೋಗ್ಬಿಡ್ತಾಳೆ. ಆದ್ರಿಂದ ಲೀಡರ್, ಅವನ ತಮ್ಮ ಮತ್ತೆ ವಿಕ್ಟರ್ ಮೂವರು ಸೇರಿ ನಮ್ಮ ಹೀರೋಯಿನ್ ಹುಡಿಕೊಂಡು ಕಾಡು ಒಳಗಡೆ ಬರ್ತಾರೆ. ಆವಾಗ ಓಡಿ ಹೋಗ್ತಾ ಇದ್ದ ನಮ್ಮ ಹೀರೋಯಿನ್ ಮಿಸ್ ಆಗಿ ಕೆಳಗಡೆ ಬಿದ್ದು ಮತ್ತೆ ಎದ್ದು ಮುಂದೆ ನೋಡ್ಬೇಕಾದ್ರೆ ಆ ಜಾಗ ಪೂರ್ತಿ ಬರೀ ಡೆಡ್ ಬಾಡೀಸ್ ಗಳಾಗಿ ಇರ್ತಾ ಇವೆ. ಏನು ಅಂದ್ರೆ ಆ ಮನೆಯಲ್ಲಿ ಸತ್ತಿದ್ದ ಹುಡುಗಿಯರ ಡೆಡ್ ಬಾಡೀಸ್ ಎಲ್ಲವನ್ನು ತಂದು ಈ ಕಾಡು ಒಳಗಡೆನೆ ಬಿಸಾಕಿರ್ತಾನೆ ಆ ವಿಕ್ಟರ್. ಅದನ್ನು ನೋಡಿ ನಮ್ಮ ಹೀರೋಯಿನ್ ಗಾಬರಿಯಾಗಿ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಆ ಜಾಗಕ್ಕೆ ಯಾರೋ ಬರೋ ರೀತಿ ಸದ್ದಾಗುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಒಂದು ಮರದ ಹಿಂದೆ ಹೋಗಿ ಹೌಸ್ಕೋತಾಳೆ. ಆದ್ರೆ ಅವಳು ಹೌಸ್ಕೊಂಡಿದ್ದ ವಿಷಯವನ್ನ ವಿಕ್ಟರ್ ನೋಡ್ಬಿಟ್ಟಿರ್ತಾನೆ. ಆದ್ರಿಂದ ಅವನು ನಮ್ಮ ಹೀರೋಯಿನ್ ಅನ್ನು ಹಿಡಿಯೋಣ ಅಂತ ಬರ್ಬೇಕಾದ್ರೆ ಕೈಯಲ್ಲಿ ಚಾಕುವನ್ನು ಹಿಡ್ಕೊಂಡು ಅವನಿಗೆ ಹೆದರ್ಸ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಆವಾಗ ವಿಕ್ಟರ್, ಏಂಜಲ್, ನಿನಗೆ ನನ್ನ ಬಗ್ಗೆ ಗೊತ್ತಲ್ವಾ, ನಿನಗೆ ಯಾವುದೇ ರೀತಿಯ ಅಪಾಯ ಆಗದೆ ನಾನು ನಿನ್ನನ್ನ ಸೇಫ್ ಆಗಿ ನೋಡ್ಕೊತೀನಿ, ಆದ್ರಿಂದ ಪ್ಲೀಸ್ ನಿನ್ನ ಕೈಯಲ್ಲಿ ಇರುವ ಚಾಕುವನ್ನ ಮಾತ್ರ ನನ್ನ ಕೈಗೆ ಕೊಟ್ಬಿಡು ಅಂತ ನೈಸ್ ಆಗಿ ಮಾತಾಡಿ ನಮ್ಮ ಹೀರೋಯಿನ್ ಹತ್ರ ಇರುವ ಚಾಕುವನ್ನ ಕೈಗೆ ತಗೊಂಡಿದ್ದ ತಕ್ಷಣ ಪಟಾರ್ ಅಂತ ಅವಳ ಕಪಾಳಕ್ಕೆ ಹೊಡಿತಾವನೆ. ಲೇ, ನಿನಗೆ ಇರೋದಕ್ಕೆ ಜಾಗ ಕೊಟ್ಟು ತಿನ್ನೋದಕ್ಕೆ ಊಟ ಕೊಟ್ರೆ ನನಗೇನೆ ದ್ರೋಹ ಮಾಡ್ತಾ ಇದೀಯಾ, ನಿನಗೆ ಖಂಡಿತ ಇವತ್ತು ಸಾವು ಗ್ಯಾರಂಟಿ ಅಂತ ಹೇಳಿ ನಮ್ಮ ಹೀರೋಯಿನ್ ಹೊಟ್ಟೆಗೆನೆ ಸೊರ್ಸೊರಿಯಾಗಿ ಒದಿತಿರ್ತಾನೆ ವಿಕ್ಟರ್. ಆವಾಗ ಕರೆಕ್ಟ್ ಆಗಿ ಆ ಜಾಗಕ್ಕೆ ಲೀಡರ್ ಮತ್ತೆ ಅವನ ತಮ್ಮ ಬಂದು ನಿಲ್ತಾರೆ. ಲೋ, ನಮ್ಮನ್ನೇ ನೀನು ಏಮರ್ಸ್ತಾ ಇದೀಯಾ ಅಂತ ನಮ್ಮ ವಿಕ್ಟರ್ ಅನ್ನ ಪಾಯಿಂಟ್ ಮಾಡಿ ಅವರುಗಳು ಗನ್ನನ್ನ ತೋರಿಸಬೇಕಾದ್ರೆ ಇವಾಗ ವಿಕ್ಟರ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆವಾಗ ಇವ್ರುಗಳು ಮಾತಾಡ್ತಾ ಇರುವ ಗ್ಯಾಪ್ ಅಲ್ಲಿ ನಮ್ಮ ಹೀರೋಯಿನ್ ವಿಕ್ಟರ್ ಹತ್ರ ಇರುವ ಚಾಕುವನ್ನ ಕಿತ್ಕೊಂಡು ಅವನ ಕಾಲಿಗೆನೆ ಒಂದು ಚುಚ್ಚು. ಆದ್ರಿಂದ ವಿಕ್ಟರ್ ಗೊತ್ತಿರದೆ ಆ ಲೀಡರ್ ಅವರ ತಮ್ಮನಿಗೆ ಶೂಟ್ ಮಾಡಿ ಕೊಂದು ಬಿಡ್ತಾನೆ. ತಮ್ಮನನ್ನ ಶೂಟ್ ಮಾಡಿ ಕೊಂದಿದ್ದ ಕೋಪದಲ್ಲಿ ಆ ಲೀಡರ್ ವಿಕ್ಟರ್ ಗೆ ಶೂಟ್ ಮಾಡಿ ಅವನನ್ನ ಸಾಯಿಸಿ ಬಿಡ್ತಾನೆ. ಸರಿ, ಬಿದ್ದೋಗಿರುವ ತಮ್ಮನಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಆ ಹುಡುಗ ಅದೇ ಜಾಗದಲ್ಲಿ ಸ್ಪಾಟ್ ಔಟ್ ಆಗ್ಬಿಟ್ಟಿದ್ದಾನೆ. ಆವಾಗ ಅವನು ಸತ್ತೋಗ್ಬಿಟ್ಟಿದ್ದಾನೆ ಅನ್ನೋ ವಿಷಯವನ್ನ ತಡ್ಕೊಳ್ಳೋಕೆ ಆಗದೆ ಇರುವ ಲೀಡರ್ 2 ಗನ್ಸ್ ಅನ್ನು ಯೂಸ್ ಮಾಡಿ ಬಿದ್ದಿರುವ ವಿಕ್ಟರ್ ಬಾಡಿಗೆ ಬಿರ್ರಿ ಶೂಟ್ ಮಾಡ್ತಾನೆ. ನಂತರ ನಮ್ಮ ಹೀರೋಯಿನ್ ಅನ್ನು ಹುಡುಕಿ ಬರ್ತಾನೆ. ಇವಾಗ ಈ ಕಡೆ ನಮ್ಮ ಹೀರೋಯಿನ್ ಹೇಗೋ ಕಷ್ಟಪಟ್ಟು ಆ ಕಾಡನ್ನ ಬಿಟ್ಟು ಮನೆಗಳಿರುವ ಜಾಗಕ್ಕೆ ಬಂದ್ಬಿಟ್ಟಿರ್ತಾಳೆ. ಆವಾಗ ಅಲ್ಲಿರುವ ಒಂದು ಮನೆಯ ಡೋರ್ ಅನ್ನು ನಾಕ್ ಮಾಡ್ಬೇಕಾದ್ರೆ ಆ ಮನೆಯಲ್ಲಿದ್ದ ಲೇಡಿ ನಮ್ಮ ಹೀರೋಯಿನ್ ಅನ್ನ ಕಾಪಾಡಿ ಅವರ ಮನೆ ಒಳಗಡೆ ಕರ್ಕೊಂಡು ಹೋಗಿ ಅವಳಿಗೆ ಆಗಿರುವ ಗಾಯಗಳಿಗೆ ಔಷಧಿನ ಹಾಕಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಿರ್ತಾರೆ. ಅವಳನ್ನ ತುಂಬಾನೇ ಸೇಫ್ ಆಗಿ ನೋಡ್ಕೊತಿರ್ತಾರೆ. ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇರ್ತಾ ಇರುವ ನಮ್ಮ ಹೀರೋಯಿನ್ ಆಮೇಲೆ ಎಚ್ಚರಿಯಾಗಿ ಕಣ್ಬಿಟ್ಟು ಮುಂದೆ ನೋಡ್ಬೇಕಾದ್ರೆ ಇವಾಗ ಅವಳು ಎಲ್ಲಿದ್ದಾಳೆ ಅನ್ನೋ ವಿಷಯವೇ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಆ ಜಾಗದಲ್ಲಿ ಸ್ವಲ್ಪ ಫೋಟೋಸ್ ಇರುತ್ತೆ. ಆ ಫೋಟೋಸ್ ಅನ್ನ ನಮ್ಮ ಹೀರೋಯಿನ್ ನೋಡ್ತಿರ್ಬೇಕಾದ್ರೆ ಆವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ನಮ್ಮ ಹೀರೋಯಿನ್ ಒಬ್ಬ ಕಾಲಕೇಯನ ಬಾಯಿಗೆ ಚಾಕುವನ್ನ ಬಿಟ್ಟು ಅಲ್ಲಾಡಿಸಿ ಬಿಟ್ಟಿರ್ತಾಳೆ ಅಲ್ವಾ, ಅವನ ಸ್ವಂತ ಮನೆನೇ ಇದು. ಸೊ ನಮ್ಮ ಹೀರೋಯಿನ್ ಅನ್ನ ಇವಾಗ ಕಾಪಾಡಿರೋದು ಆ ಕಾಲಕೇಯನ ಹೆಂಡತಿ. ಆವಾಗ ಮನೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರು ಮಾಡಿದ್ದಾರೆ ಅಂತ ನೋಡಿದ್ರೆ ಆಪೋಸಿಟ್ ಅಲ್ಲಿ ಲೀಡರ್ ಮಾಡಿರ್ತಾರೆ. ಸೊ ಆ ಕಾಲ್ ಅನ್ನ ಪಿಕ್ ಮಾಡಿದ ಹೆಂಡತಿ ಹತ್ರ ಲೀಡರ್ ನಡೆದಿದ್ದ ವಿಷಯ ಎಲ್ಲವನ್ನು ಹೇಳಿಬಿಡ್ತಾನೆ. ಸೊ ತಕ್ಷಣ ಕಾಲಕೇಯನ ಹೆಂಡತಿ ಕೈಗೆ ಚಾಕುವನ್ನ ತಗೊಂಡು ನಮ್ಮ ಹೀರೋಯಿನ್ ಅನ್ನ ಹೆದರಿಸಿ ಅವಳ ಮನೆಯ ಸೋಫಾದಲ್ಲಿ ಕೂರಿಸ್ತಾಳೆ. ನನ್ನ ಗಂಡನನ್ನ ಏನಕ್ಕೆ ನೀನು ಸಾಯಿಸಿದ್ಯಾ ಅಂತ ನಮ್ಮ ಹೀರೋಯಿನ್ ಅನ್ನ ಅವಳು ಸಾಯಿಸೋಕೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳಿಗೇನೆ ಹೊಡೆದು ಸರಿಯಾಗಿ ಭೂತ ಬಿಡಿಸಿ ಅವಳ ಕಿವಿಯನ್ನ ಕಚ್ಚಿ ಹೋಗ್ದು ಕೊನೆಗೆ ಕಾಲಕೇಯನ ಹೆಂಡತಿ ಕಥೆಯನ್ನು ಮುಗಿಸ್ತಾಳೆ ನಮ್ಮ ಹೀರೋಯಿನ್. ಏನಿದು, ನಮ್ಮ ಹೀರೋಯಿನ್ ಅವಳ ಲಿಸ್ಟ್ ದೊಡ್ಡದಾಗ್ತಾನೆ ಇದೆ. ಇವಾಗ ನಮ್ಮ ಹೀರೋಯಿನ್ ಅಲ್ಲಿಂದ ಹೊರಟಾದ ಮೇಲೆ ಡೈರೆಕ್ಟ್ ಆ ಜಾಗಕ್ಕೆ ಬಂದಿದ್ದ ಲೀಡರ್ ಅಲ್ಲಿ ಸತ್ತು ಬಿದ್ದಿರುವ ಕಾಲಕೇಯನ ಹೆಂಡತಿಯ ಡೆಡ್ ಬಾಡಿಯನ್ನು ನೋಡಿ ಇನ್ನವೇ ಅವನಿಗೆ ಟೆನ್ಷನ್ ಆಗುತ್ತೆ. ಸೊ ಕೋಪ ತಲೆಗೆ ಹತ್ತಿ ನಮ್ಮ ಹೀರೋಯಿನ್ ಅನ್ನ ಭಯಂಕರವಾಗಿ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅವನಿಗೆ ಹೆದರಿ ಪಕ್ಕದಲ್ಲಿರುವ ಒಂದು ಫ್ಯಾಕ್ಟರಿ ಒಳಗಡೆ ಹೋಗ್ಬಿಡ್ತಾಳೆ. ಆವಾಗ ಆ ಫ್ಯಾಕ್ಟರಿಯಲ್ಲಿ ತುಂಬಾ ಜನರು ಕೆಲಸ ಮಾಡ್ತಿರ್ತಾರೆ. ಅವ್ರಗಳ ಹತ್ರ ನಮ್ಮ ಹೀರೋಯಿನ್, ಪ್ಲೀಸ್ ನನ್ನನ್ನ ಕಾಪಾಡಿ, ನನ್ನನ್ನ ಸಾಯಿಸೋಕೆ
ಬಿಡೋಕೆ ಇವನು ಬಂದಿದ್ದಾನೆ ಅಂತ ಹೇಳಿ ಅವ್ರಗಳ ಹತ್ರ ಹೆಲ್ಪ್ ಕೇಳ್ತಾ ಇರ್ಬೇಕಾದ್ರೆ ಏನು ಅಂತ ನೋಡಿದ್ರೆ ಈ ಇಡೀ ಜಾಗವೇ ಆ ಲೀಡರ್ ಅವನ ಕಂಟ್ರೋಲ್ ಅಲ್ಲಿ ಇರುವ ಜಾಗ. ಆದ್ರಿಂದ ಲೀಡರ್ ಎಲ್ಲರೂ ಹೊರಗಡೆ ಹೋಗ್ರೋ ಅಂತ ಹೇಳಿದ ತಕ್ಷಣ ಒಬ್ಬ ಕೂಡ ತಿರುಗಿಸಿ ಲೀಡರ್ ಗೆ ಮಾತಾಡದೆ ಸೈಲೆಂಟ್ ಆಗಿ ಎಲ್ಲರೂ ಹೊರಗಡೆ ಹೋಗ್ತಾರೆ. ಆಮೇಲೆ ಏನೋ ಆ ಲೀಡರ್ ತುಂಬಾನೇ ಗಾತ್ರದಲ್ಲಿ ನಮ್ಮ ಹೀರೋಯಿನ್ ಅನ್ನ ಸಾಯಿಸಬೇಕು ಅಂತ ಬರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ತಪ್ಪಿಸ್ಕೊಳ್ಳೋದಕ್ಕಾಗಿ ಆ ಜಾಗದಲ್ಲಿ ಒಂದು ಚಿಕ್ಕ ಪೈಪ್ ಇರುತ್ತೆ. ಅದು ತುಂಬಾನೇ ಚಿಕ್ಕದು. ಅದ್ರ ಒಳಗಡೆ ನಮ್ಮ ಹೀರೋಯಿನ್ ಹೇಗೋ ಕಷ್ಟಪಟ್ಟು ಒಳಗಡೆ ಹೋಗ್ತಿರ್ತಾಳೆ. ಆವಾಗ ಲೀಡರ್ ನೀನು ಎಲ್ಲಿಗೆ ಹೋದ್ರು ನಾನು ನಿನ್ನನ್ನ ಸಾಯಿಸದೆ ಬಿಡಲ್ಲ ಕಣೆ ಅಂತ ಹೇಳಿ ಅವಳುವೆ ಆ ಪೈಪ್ ಒಳಗಡೆ ಬರ್ತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಚಿಕ್ಕ ಹುಡುಗಿ, ಅವಳ ಬಾಡಿ ತುಂಬಾನೇ ಸಣ್ಣಕ್ಕೆ ಇರೋದ್ರಿಂದ ಈಸಿಯಾಗಿ ಆ ಪೈಪ್ ನಲ್ಲಿ ಮುಂದೆ ಹೋಗ್ತಾನೆ ಇರ್ತಾಳೆ. ಆದ್ರೆ ಆ ಲೀಡರ್ ತುಂಬಾನೇ ದಪ್ಪಕ್ಕೆ ಎಮ್ಮೆ ರೀತಿ ಇರ್ತಿದ್ದಾನಲ್ಲ, ಆದ್ರಿಂದ ಒಂದು ಸ್ಟೇಜ್ ಅಲ್ಲಿ ಆ ಪೈಪ್ ಒಳಗಡೆ ಮುಂದೆನೂ ಹೋಗಕ್ಕಾಗದೆ ಹಿಂದೆನೂ ಹೋಗಕ್ಕಾಗದೆ ಒಂದು ಜಾಗದಲ್ಲಿ ಸಿಗಾಕೋಬಿಡ್ತಾನೆ. ಆವಾಗ ಅವನು ಒಂದು ಜಾಗದಲ್ಲಿ ಸಿಗಾಕೋಬಿಟ್ಟಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ನಮ್ಮ ಹೀರೋಯಿನ್ ಮತ್ತೆ ಅವನ ಹತ್ರ ಹೋಗ್ತಾಳೆ. ಆವಾಗ ಲೀಡರ್ ಎಲ್ಲಿ ನಾವು ಸತ್ತೋಗ್ಬಿಡ್ತೀವೋ ಅನ್ನೋ ಭಯದಲ್ಲಿ ಪ್ಲೀಸ್ ಪ್ಲೀಸ್ ನನ್ನನ್ನ ಕಾಪಾಡು, ನನ್ನನ್ನ ಮಾತ್ರ ನೀನು ಕಾಪಾಡಿ ಬಿಟ್ರೆ ನೀನು ಏನನ್ನ ಕೇಳಿದ್ರು ಅದನ್ನ ನಾನು ಕೊಡ್ತೀನಿ, ಆ ಕೆಲಸವನ್ನ ಮಾಡಿ ಕೊಡ್ತೀನಿ, ನೀನು ಏನನ್ನ ಕೇಳಿದ್ರು ತಕ್ಕೊಡ್ತೀನಿ ಅಂತ ಹೇಳಿ ಮಾತಾಡ್ತಿರ್ತಾನೆ ಆ ಲೀಡರ್. ಆದ್ರೆ ನಮ್ಮ ಹೀರೋಯಿನ್ ಗೆ ಕಿವಿ ಕೆಲ್ಸಲ್ಲ ಅಲ್ವಾ, ಆದ್ರೆ ಅವನು ಜೀವದ ಭಯದಲ್ಲಿ ಮಾತ್ರ ಕಿರ್ಚ್ಕೋತಿದ್ದಾನೆ ಅನ್ನೋ ವಿಷಯ ಮಾತ್ರ ನಮ್ಮ ಹೀರೋಯಿನ್ ಗೆ ಅರ್ಥ ಆಗ್ತಿರುತ್ತೆ. ಆದ್ರಿಂದ ಇವಾಗ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಇವಳು ಆ ರೆಡ್ ಲೈಟ್ ಏರಿಯಾದಲ್ಲಿ ಇರ್ಬೇಕಾದ್ರೆ ಅಲ್ಲಿದ್ದ ಹುಡುಗಿಯರಿಗೆ ಎಲ್ಲರಿಗೂ ಮೇಕಪ್ ಅನ್ನ ಹಾಕೊಟ್ಟಿರ್ತಾಳೆ ಅಲ್ವಾ. ಅದೇ ತರಾನೇ ಇವಾಗ ನಮ್ಮ ಹೀರೋಯಿನ್ ಅವಳ ಮೈಯಲ್ಲಿರುವ ಬ್ಲಡ್ ಅನ್ನೇ ತಗೊಂಡು ಆ ಲೀಡರ್ ಅವನ ಕಣ್ಣಿಗೂ ಅವನ ಬಾಯಿಗೂ ಹಾಕಿ ಮೇಕಪ್ ರೀತಿ ಅರೇಂಜ್ ಮಾಡಿ ಕೊಡ್ತಾಳೆ. ಅವನು ಕಿರ್ಚ್ಕೊಳ್ಳುವ ಸದ್ದು ಬೇರೆ ಯಾರಿಗೂ ಕೇಳಬಾರ್ದು ಅನ್ನೋದಕ್ಕಾಗಿ ಒಂದು ಬಟ್ಟೆನ ತಗೊಂಡು ಅವನ ಬಾಯಿ ಒಳಗಡೆ ತುರುಕ್ತಾಳೆ. ಆಮೇಲೆ ಆ ರೆಡ್ ಲೈಟ್ ಏರಿಯಾದಲ್ಲಿ ಹುಡುಗಿಯರೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ರು, ಎಷ್ಟು ನೋವನ್ನ ಅನುಭವಿಸ್ತಾ ಇದ್ರು, ಅದೇ ನೋವನ್ನ ನೀನು ಅನುಭವಿಸಿ ಸಾಯೋ ಅನ್ನೋ ರೀತಿ ನಮ್ಮ ಹೀರೋಯಿನ್ ಅವನನ್ನ ಅಲ್ಲೇ ಬಿಟ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾಳೆ. ಆ ರೀತಿ ಹೊರಗಡೆ ಬಂದಿದ್ದ ನಮ್ಮ ಹೀರೋಯಿನ್ ಓಡ್ತಾಳೆ ಓಡಿ ಹೋಗ್ತಾನೆ ಇರ್ತಾಳೆ. ಕೊನೆಗೆ ಒಂದು ಸ್ಟೇಜ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬೀಳೋಕೆ ಹೋಗ್ಬೇಕಾದ್ರೆ ಆವಾಗ ಒಬ್ಬರು ಯಾರೋ ಬಂದು ಅವಳನ್ನ ಹಿಡಿತಾರೆ. ಯಾರು ಅಂತ ನೋಡಿದ್ರೆ ಮೂವಿಯ ಮಿಡಿಲ್ ಸೀನ್ ಅಲ್ಲಿ ಒಬ್ಬರು ಡಾಕ್ಟರ್ ಆ ರೆಡ್ ಲೈಟ್ ಏರಿಯಾಗೆ ಬಂದಿರ್ತಾರೆ ಅಲ್ವಾ ಹುಡುಗಿಯರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕಾಗಿ. ಆ ಡಾಕ್ಟರ್ ಅವರ ಮನೆಗೆನೆ ಇವಾಗ ನಮ್ಮ ಹೀರೋಯಿನ್ ಬಂದಿದ್ದಾಳೆ. ಆ ಡಾಕ್ಟರ್ ಕೂಡ ತುಂಬಾನೇ ಒಳ್ಳೆಯವರು ಅನ್ಸುತ್ತೆ. ಆಮೇಲಿಂದ ನಮ್ಮ ಹೀರೋಯಿನ್ ಅನ್ನ ಅವರೇ ತುಂಬಾನೇ ಸೇಫ್ ಆಗಿ ನೋಡ್ಕೋತಾರೆ. ಅವರ ಮಗಳ ರೀತಿ ಅವರು ಭಾವಿಸಿ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿರ್ತಾರೆ. ನಮ್ಮ ಹೀರೋಯಿನ್ ಅಲ್ಲಿ ಸೇಫ್ ಆಗಿರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಮೂವಿ ನಿಮಗೆ ತುಂಬಾನೇ ಇಷ್ಟ ಆಗಿರ್ಬೋದು ಅನ್ಸುತ್ತೆ. ಇಷ್ಟವಾಗಿದ್ರೆ ಮರೆಯದೆ ವಿಡಿಯೋಗೆ ಕಮೆಂಟ್ ಮತ್ತೆ ಲೈಕ್ ಅನ್ನ ಮಾಡಿ. ಏನು ಗೈಸ್, ಒಂದೊಂದು ಸಲನು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಅಂತ ಕೇಳ್ಬೇಕಾಗಿದೆಯಲ್ಲ. ನಿಮಗೆ ತುಂಬಾನೇ ಇಷ್ಟವಾಯ್ತು ಅಂದ್ರೆ ವಿಡಿಯೋಗೆ ಕೊನೆಯಲ್ಲಿ ಲೈಕ್ ಅನ್ನ ಕೊಡಿ. ಆವಾಗ್ಲೇನೆ ನಿಮಗೆ ಇಷ್ಟ ಆಗಿದೆ ನನ್ನ ವಿಡಿಯೋಸ್ ಅಂತ ಇನ್ನ ತುಂಬಾ ವಿಡಿಯೋಸ್ ಗಳನ್ನ ತಂದು ನಾನು ನಿಮಗೆ ಕೊಡೋಕೆ ಆಗುತ್ತೆ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.